ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಬರುವೆ ದೇವಾ ನಿನ್ ಸನ್ನಿಧಿಗೆ, ಪೂರ್ಣ ಹೃದಯದೊಂದಿಗೆ ನಿನ್ನನ್ನೇ ಆರಾಧಿಪೆ. ಬರುವೆ ದೇವಾ ನಿನ್ ಸನ್ನಿಧಿಗೆ, ಪೂರ್ಣ ಹೃದಯದೊಂದಿಗೆ ನಿನ್ನನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ.
ಮುಂಜಾನೆಯ ನಮಸ್ಕಾರಗಳು ಸಹೋದರ ಸಹೋದರಿಯರೇ. ಮುಂಜಾನೆಯ ನಮಸ್ಕಾರಗಳು ಸ್ನೇಹಿತರೆ. ನಿಮ್ಮೆಲ್ಲರನ್ನು ಭಾರತೀಯ ಕ್ರೈಸ್ತ ಸಭೆಯ ಪರವಾಗಿ ಆನ್ಲೈನ್ ಸರ್ವಿಸ್ಗಾಗಿ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ದೇವರು ನಮಗೆ ದಾವೀದ್ ಮಹಾರಾಜರ ಮೂಲಕ ಏನು ತಿಳಿಸಿಕೊಡ್ತಾ ನೋಡೋಣ. ಕೀರ್ತನೆಗಳು 40ನೇ ಅಧ್ಯಾಯ 5ನೇ ವಚನ ನಾವು ನೋಡೋಣ. ಯೆಹೋವನೇ ನನ್ನ ದೇವರೇ, ನಿನಗೆ ಸಮನಾದ ದೇವರು ಯಾರು? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ. ಅವುಗಳನ್ನು ವಿವರಿಸಿ ಹೇಳೋನೆಂದರೆ ಅಸಾಧ್ಯವು, ಅವು ಅಸಂಖ್ಯಾತವಾಗಿವೆ. ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮೆಲ್ಲರಿಗೆ ದೇವರು ಮಾಡಿರುವ ಆಲೋಚನೆ, ಅದ್ಭುತ ಕಾರ್ಯಗಳನ್ನು ವಿವರಿಸಿ ಹೇಳೋನೆಂದರೆ ಈ ಜನ್ಮವೇ ಸಾಕಾಗೋದಿಲ್ಲ. ಅದಕ್ಕಾಗಿ ಅಂಥ ದೇವರ ಬಳಿಗೆ ನೀವು ಬಂದಿದ್ದೀರ. ಈ ದಿನ ಅವರು ಆತ್ಮಿಕವಾಗಿ ಕೊಡುವಂಥ ಸಂದೇಶನ ಪೂರ್ತಿ ಹೃದಯದಿಂದ ನೀವು ತೆರೆದು ಕೇಳುವಂಥರಾಗಬೇಕಂತ ನಿಮ್ಮಲ್ಲಿ ಪ್ರೇರೇಪಿಸುತ್ತೇನೆ. ಈ ಕೂಟವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಪ್ರಾರ್ಥನೆಯನ್ನು ಮಾಡಿ ನಾವು ಶುರು ಮಾಡೋಣ. ಪ್ರೇಯರ್ ಮಾಡೋಣ. ಪ್ರಿಯವಾದ ದೇವರು, ಸಮಯ ಕೊಟ್ಟಿದ್ದಕ್ಕಾಗಿ ಬಹಳ ಸ್ತೋತ್ರ, ಬಹಳ ಧನ್ಯವಾದ ಕರ್ತನೆ. ಇಲ್ಲಿ ಕೂಡ ತಂದೆ ದಾವೀದ ಮಹಾರಾಜರು ತಂದೆ ಅವರು ಕೊಡೋ ಪ್ರಕಾರ ತಂದೆ ನಾವು ಪ್ರೀತಿಸೋರಾಗಬೇಕು ತಂದೆ, ನಮ್ಮ ಹೃದಯದಿಂದ ನಿಮ್ಮನ್ನ ಕೊಂಡಾಡೋರಾಗಬೇಕಂತ ಹೇಳಿ ಇಲ್ಲಿ ಹೇಳ್ಕೊಡ್ತಾರಪ್ಪ. ಅದಕ್ಕಾಗಿ ಬಹಳ ಸ್ತೋತ್ರ, ಬಹಳ ಧನ್ಯವಾದ ಕರ್ತನೆ. ನೀವು ಎಷ್ಟೊಂದು ಅದ್ಭುತವುಳ್ಳ ದೇವ್ರು ನೀವಾಗಿದ್ರಿ, ಮಹಿಮೆ ಉಳ್ಳ ದೇವ್ರು ನೀವಾಗಿದ್ರಿ ತಂದೆ. ನೀವು ಯಾವಾಗಲೂ ನಮ್ಮ ಜೊತೆಯಲ್ಲಿದ್ದು ಕಾಯುವ ಆ ಥರ ನೀವಾಗಿದ್ರಿ ತಂದೆ. ಹದ್ದಿಗೆ ಯಾವ ಥರ ಒಂದು ಯೆಹೋವನನ್ನ ಬರುತ್ತೆ ಅದೇ ಥರ ನಿಮಗೆ ಕೊಡ್ತೇನೆ ಅಂತ ಹೇಳಿದಂಥ ದೇವರಾಗಿದ್ದಕ್ಕಾಗಿ ಬಹಳ ಸ್ತೋತ್ರನ ಹೇಳಿ ಈ ದಿನ ವೇಳೆಯನ್ನು ನಿಮ್ಮ ಚಿತ್ತಕ್ಕೊಪ್ಪಿಸಿ ಚಿಕ್ಕ ಪ್ರಾರ್ಥನೆ ಇಸ್ಕರ್ತಾನೆ ನಾಮದಲ್ಲಿ ಬಿಡುವೆ ಕರ್ತಾನೆ. ಆಮೆನ್. ನವಗಾನ ಯೇಸು ರಾಜ ಕೊಡುವನು, ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ಆನಂದದಿಂದ ನಾ ಹಾಡಿ ಸ್ತುತಿಸುವೆ ಜೀವದಂತ್ಯ ಕಾಲವೆಲ್ಲ. ಹಲ್ಲೆಲೂಯ. ಆನಂದದಿಂದ ನಾ ಹಾಡಿ ಸ್ತುತಿಸುವೆ ಜೀವದಂತ್ಯ ಕಾಲವೆಲ್ಲ. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು, ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ಪಾಪ ಅಂಧಕಾರದಲ್ಲಿ ನಾನು ಇದ್ದಾಗ ಪಾಪಿಯಾದ ನನ್ನನ್ನ ರಕ್ಷಿಸಿದ. ಪಾಪ ಅಂಧಕಾರದಲ್ಲಿ ನಾನು ಇದ್ದಾಗ ಪಾಪಿಯಾದ ನನ್ನನ್ನ ರಕ್ಷಿಸಿದ. ಆನಂದದಿಂದ ನಾ ಹಾಡಿ ಸ್ತುತಿಸುವೆ ಜೀವದಂತ್ಯ ಕಾಲವೆಲ್ಲ. ಹಲ್ಲೆಲೂಯ. ಆನಂದದಿಂದ ನಾ ಹಾಡಿ ಸ್ತುತಿಸುವೆ ಜೀವದಂತ್ಯ ಕಾಲವೆಲ್ಲ. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು, ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ಪಾಪ ಕೂಲಿಯಿಂದ ಆತ ನನ್ನನ್ನೆತ್ತಿದ, ಜೀವ ರಕ್ತದಿಂದ ಪೂರ್ಣವಾಗಿ ತೊಳೆದ. ಪಾಪ ಕೂಲಿಯಿಂದ ಆತ ನನ್ನನ್ನೆತ್ತಿದ, ಜೀವ ರಕ್ತದಿಂದ ಪೂರ್ಣವಾಗಿ ತೊಳೆದ. ಆನಂದದಿಂದ ನಾ ಹಾಡಿ ಸ್ತುತಿಸುವೆ ಜೀವದಂತ್ಯ ಕಾಲವೆಲ್ಲ. ಹಲ್ಲೆಲೂಯ. ಆನಂದದಿಂದ ನಾ ಹಾಡಿ ಸ್ತುತಿಸುವೆ ಜೀವದಂತ್ಯ ಕಾಲವೆಲ್ಲ. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು, ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು.
ಬೆಳಿಗ್ಗೆ ನಮಸ್ಕಾರ ಪ್ರಾರ್ಥನೆ ಮಾಡೋಣ. ಆಕಾಶ ಭೂಮಿಗಳ ಒಡೆಯಣಿ, ಮಹಾಪುರುಷದಲ್ಲಿ ಪರಿಶುದ್ಧರಪ್ಪ ನೀವು. ಎಷ್ಟು ಹೊಗಳಿದರೂ ನಿಮ್ಮನ್ನು ಸಾಲದು ಸ್ವಾಮಿ. ಸ್ವಾಮಿ, ಸುಮಾರು 50 ವರ್ಷಗಳು 60 ವರ್ಷಗಳು ನಾವು ಜೀವನ ಮಾಡ್ತಾ ಇದ್ದೀವಿ ಸ್ವಾಮಿ. ಈ ಜೀವನದಲ್ಲಿ ನಿಮ್ಮ ಕೃಪೆ ಸ್ವಾಮಿ ನಾವು ತಿಳಿದುಕೊಂಡಿರೋದು 30-20 ವರ್ಷಗಳಿಂದ ಸ್ವಾಮಿ. ಎಷ್ಟೊಂದು ಅಪಾರವಾಗಿದೆ ಸ್ವಾಮಿ ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಎಷ್ಟೊಂದು ಅದ್ಭುತವಾಗಿದೆ ಸ್ವಾಮಿ. ನಮ್ಮನ್ನು ಅತಿಯಾಗಿ ಪ್ರೀತಿ ಮಾಡುವಂಥವ್ರು ಒಬ್ಬರೇ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿರೋದೇ ಮಹಾಪರಿಷದ ಸ್ವಾಮಿ. ಎಷ್ಟು ಧನ್ಯವಾದಗಳನ್ನು ಹೇಳಿದ್ರೂ ಸಾಲದು ಸ್ವಾಮಿ. ಒಂದು ಸಮಯದಲ್ಲಿ ಈ ವಾಕ್ಯವನ್ನು ಓದುವಾಗ ದೇವರೇ, ಕೇಳುವಾಗಲೂ ಸ್ವಾಮಿ ನೀವಿದ್ದು ನಮ್ಮನ್ನು ಬಲಪಡಿಸಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ತೆಗೆದುಕೊಳ್ಳಿಸುವ ಅದರ ಪ್ರಕಾರ ಜೀವನ ಮಾಡಿ ನಿಮಗೆ ಮಹಿಮೆಯುಳ್ಳ ಮಕ್ಕಳಾಗಿ ಜೀವಿಸಲು ನಮ್ಮನ್ನು ಆಶೀರ್ವದಿಸಿ. ಕಷ್ಟ, ಸುಖ, ಬಾಧೆ, ಸಂತೋಷ ಇವೆಲ್ಲ ಬಂದು ಹೋಗುವಂಥ ಒಂದು ವಿಷಯಗಳು ಸ್ವಾಮಿ. ಆದರೆ ನಾವೆಲ್ಲ ಯೂನಿಟಿಯಾಗಿ ಈ ಭೂಮಿಯಲ್ಲಿ ಜೀವಿಸದೆ ನಿಮ್ಮ ಒಂದು ಬಲವಾಗಿದೆ ಸ್ವಾಮಿ. ಅದನ್ನು ಅನುಗ್ರಹಿಸಬೇಕಂತ ಬೇಡಿಕೊಳ್ಳುತ್ತೇವೆ, ಅದನ್ನು ಆಶೀರ್ವದಿಸಬೇಕಂತ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಒಂದು ಸಮಯದಲ್ಲಿ ಮಾತಾಡುವಾಗ ನಾನು ಮಾತಾಡ್ತಿದ್ದೆ ಸ್ವಾಮಿ, ಪವಿತ್ರಾತ್ಮ ಬೈತನ ನೀವಿದ್ದು ಎಲ್ಲರಿಗೂ ಆಶೀರ್ವಾದ ಮಾಡಬೇಕಂತ, ಎಲ್ಲರೂ ಅರ್ಥ ಮಾಡ್ಕೊಳ್ಳುವಂಥವರನ್ನು ಬಲಪಡಿಸಬೇಕಂತ ನಿಮಗೆ ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೀನಿ ತಂದೆ, ಆಮೆನ್. ಆಮೆನ್. ಸಿಸ್ಟರ್ಸ್, ಈಗ ಒಂದು ಚಿಕ್ಕ ಒಂದು ಕಥೆ ಹೇಳ್ತೀನಿ. ಇಬ್ಬರು ತಂದೆ ತಾಯಿ, ಅವ್ರಿಗೆ 2 ಗಂಡು ಮಕ್ಕಳು 2 ಹೆಣ್ಮಕ್ಳು. ಆ ತಾಯಿಗೆ ಗಂಡ ತೀರೋದು. ಓಕೆ, ಅವಾಗ ಏನಾಯ್ತು, ಅಲ್ಲಿ ಆ ತಾಯಿ ಆ ಮಕ್ಕಳನ್ನ ಸಾಕೋ ಪರಿಸ್ಥಿತಿಗೆ ಬಂತು. ಏನಾಯ್ತು, ಅವರ ತಾಯಿಗೆ ಸಾಕೋ ಪರಿಸ್ಥಿತಿ ಬಂದಾಗ ಆ ಮಕ್ಕಳನ್ನ ಹೇಗೆ ಸಾಕಬೇಕು ಅಂದ್ಬಿಟ್ಟು ಬಲ ಇಲ್ದಿರಾದ್ರು. ಯಾಕೆ ಅಂದರೆ ತನ್ನ ಗಂಡ ತೀರೋದ್ಮೇಲೆ ಆ ಜೀವನದ ಅರ್ಥ ಅವ್ರಿಗೆ ಆಗಿಲ್ಲ. ಅವ್ರೇನು ಮಾಡಿದ್ರು, ನನ್ನ ಮಕ್ಕಳಿಗೆ ಹೇಗಾದರೂ ಓದಿಸಿ ಮದುವೆ ಮಾಡಿ ಅವನ ಒಂದು ಗುರಿ ತಲುಪಿಸಬೇಕು ಅಂದ್ಬಿಟ್ಟು ಅವ್ರು ಅಂದ್ಕೊಂಡ್ರು. ಅದೇನಾಯ್ತು, ಅವ್ರ ತಾಯಿ 2 ಗಂಡು ಮಕ್ಕಳಿಗೆ ಮದುವೆ ಮಾಡಿದ್ರು, ಹೆಣ್ಮಕ್ಳಿಗೆ ಮದುವೆ ಮಾಡಿಲ್ಲ. ಆ ತಾಯಿ ಹೆಣ್ಮಕ್ಳಿಗೆ ಮದುವೆ ಮಾಡ್ತಿರುವಾಗ ಹೆಣ್ಮಕ್ಳಿಗೆ ಅವ್ರಿಗೆ ಆ ತಾಯಿ ಯಾರನ್ನ ಯೋಚನೆ ಮಾಡಿದ್ರು, ಆ ಗಂಡು ಮಕ್ಕಳು ಏನಾದರೂ ನನ್ನ ಹೆಣ್ಮಕ್ಳಿಗೆ ಮದುವೆ ಮಾಡ್ತಾರ ಅಂತ ಯೋಚನೆ ಮಾಡಿದ್ರು. ಆಮೇಲೆ ಏನಾಯ್ತು, ಅವ್ರ ತಾಯಿ ಆ ಗಂಡು ಮಕ್ಕಳು ಇವ್ರಿಗೆ ಏನು ಉಪಯೋಗ, ಏನೊಂದು ಸಹಾಯ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದ್ರೆ ಅವ್ರ ಕುಟುಂಬ, ಅವ್ರ ಜೀವನನೇ ಅವ್ರ ಭಾರವಾಗೋಯ್ತು. ಆ ಸಮಯದಲ್ಲಿ ಈ 2 ಮಕ್ಕಳಿಗೆ, ಒಂದು ಹೆಣ್ಮಗುಗೆ ಒಳ್ಳೆ ಥರ ಮದುವೆ ಮಾಡಿದ್ರು, 2ನೇ ಮಗುಗೆ ಗೊತ್ತಿಲ್ದಿರ ಮದುವೆ ಮಾಡಿದ್ರಿ. ಅಕ್ಕಪಕ್ಕ ವಿಚಾರಣೆ ಮಾಡಿದ್ರೆ ಆ ಗಂಡು ಹೇಗೆ, ಆ ಥರ ಅವ್ನು ಯಾವ ಥರ ಸ್ವಭಾವದವನು, ಅವ್ನು ಏನಿತ್ತು ಅಂದ್ಬಿಟ್ಟು ಏನು ಕೇಳಿದಿರ, ಯಾರೋ ಬಂದು ಹೇಳಿದ್ರು ಅಂದ್ಬಿಟ್ಟು ಮದುವೆ ಮಾಡಿ ಬಿಟ್ಬಿಟ್ರೆ. ಆದರೆ ಆ ಹೆಣ್ಮಗುಗೆ ಮದುವೆ ಮಾಡಿದ್ರಲ್ಲ, ಆ ಗಂಡನಿಗೆ ಆಲ್ರೆಡಿ ಮದುವೆ ಆಗಿತ್ತು. ಅವನಿಗೆ ಮೊದಲೇ ಮದುವೆ ಆಗಿತ್ತು, ಮದುವೆ ಮಕ್ಕಳಾಗಿದ್ದರು. ಈ ಹುಡುಗಿಗೆ ಗೊತ್ತಿಲ್ಲ, ಇವ್ರ ತಾಯಿಗೆ ಗೊತ್ತಿಲ್ಲ. ಇವ್ರ ತಾಯಿ ಇದನ್ನು ಕೇಳಿ ತೀರೋದು. ಈ ಹೆಣ್ಮಗುಗೆ ಏನು ಮಾಡ್ದ ಮನುಷ್ಯ, ಅರ್ಧದಲ್ಲಿ ಬಿಟ್ಟು ಪ್ರೆಗ್ನೆಂಟ್ ಮಾಡಿ ಆ ಹುಡುಗಿನ ಬಿಟ್ಟು ಹೋದ. ಆ ಮಗು ಸತ್ತೋಯ್ತು. ಈ ಹುಡುಗಿ ಒಬ್ಳಾದ್ರು. ಈ ಹುಡುಗಿ ಏನು ಮಾಡಿದ್ರು, ಸರಿ ಧೈರ್ಯದಿಂದ ಏನು ಮಾಡಿದ್ರು, ಸರಿ ನನ್ನ ಜೀವನ ಮಾಡಬೇಕು, ನನ್ನ ಜೀವನ ಇದೆಯಲ್ಲ, ನನಗೆ ಊಟ ಬೇಕು, ನನ್ನ ಕೆಲಸಕ್ಕೆ ಸೇರ್ಕೊಂಡು ಸ್ವಲ್ಪ ದಿವಸಗಳಾದ ಮೇಲೆ, ಇದು ನಿಜವಾಗಿ ನಡೆದಂಥ ಘಟನೆ ಇದೆ. ಕೊರೋನಾ ಬಂತು. ಕೊರೋನಾ ಟೈಮಲ್ಲಿ ಯಾರು ಸಹಾಯ ಮಾಡೋರು ಇಲ್ಲ, ಅವ್ರಿಗೆ ಯಾರು ಕೇಳೋರಿಲ್ಲ. ಅಣ್ಣನೂ ಇಲ್ಲ, ಅವ್ರು ಎಲ್ಲಿ ಹೋದ್ರೂ ಗೊತ್ತಿಲ್ಲ, ಈ ಅಕ್ಕನೂ ಎಲ್ಲಿ ಹೋದ್ರೂ ಗೊತ್ತಿಲ್ಲ. ಇದ್ದ ಒಂದು ಸ್ವಂತ ಮನೇನೆ ಅಕ್ಕ ಅವ್ರ ಹೆಸರು ಬರ್ಕೊಂಡು ದೂರ ಹೋಗ್ಬೋದು. ಈ ಹುಡುಗಿ ಬಾಡಿಗೆ ಮನೆಗೆ ಇದ್ಕೊಂಡು ಸುಮಾರು 2 ವರ್ಷಗಳು ಬಾಡಿಗೆ ಕಟ್ತೀರ. ಆ ಇದ್ದಿದ್ದ ಅಡ್ವಾನ್ಸ್ ಎಲ್ಲ ಖಾಲಿ ಆಯ್ತು. ಆಮೇಲೆ ಏನಾಯ್ತು, ಹೋಗ್ತಾ ಒಂದು ಸ್ವಲ್ಪ ಕೆಲಸಕ್ಕೆ ಸೇರ್ಕೊಂಡಿದ್ದು, ಆ ಕೆಲಸನೂ ಹೋಯ್ತು. ಆಮೇಲೆ ಏನಾಯ್ತು, ಮತ್ತೆ ಹುಡುಗಿ ಕೆಲಸ ಮಾಡಿದಷ್ಟು ಬಲ ಶಕ್ತಿನೂ ಕಳ್ಕೊಂಡ್ಬಿಟ್ಟು, ಮನೆ ಓನರ್ ಮನೆ ಖಾಲಿ ಮಾಡಂತ ಹೇಳಿ, ಮನೆ ಇಲ್ಲ, ಕೆಲಸ ಜಾಗದಲ್ಲಿ ಕೆಲಸ ಇಲ್ಲ, ಊಟ ಇಲ್ಲ. ಏನ್ ಮಾಡಬಹುದು ಆ ಹೆಂಗಸು? ಆ ಹುಡುಗಿ ಏನ್ ಮಾಡಬಹುದು ಅಂತ ಯೋಚನೆ ಮಾಡಿದಾಗ, ನಮ್ಮ ಹತ್ರ ಮಾತಾಡಿದಾಗ ನನಗೆ ಏನ್ ಹೇಳಕ್ಕಾಗಿಲ್ಲ. ಒಂದೇ ಒಂದು ಧೈರ್ಯ ಕೊಡೋಕ್ಕಾಯ್ತು. ಈ ಹುಡುಗಿ ಊಟ ಕೊಡೋದ ಇಲ್ಲ, ಈ ಹುಡುಗಿ ಏನನ್ನೋದು ಗೊತ್ತಾಗ್ತಾ ಇಲ್ಲ. ಆ ಹುಡುಗಿ ಏನಂದ್ರೆ ಉಚಿತರ ಆಗ್ಬಿಟ್ಲು, ತಲೆಯಲ್ಲೇ ಓಡಿಲ್ಲ ಅವನಿಗೆ. ಆ ಜೀವನದಲ್ಲಿ ಏನು ಮಾಡಬೇಕು? ಯಾಕೆ ಈ ಒಂದು ಕಥೆ ನಿಮಗೆ ಹೇಳ್ತೀನಿ ಅಂದರೆ, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ಜೀವನದಲ್ಲಿ ದೇವರನ್ನ ಅರ್ಥ ಮಾಡಿಕೊಂಡು ದೇವರ ಚಿತ್ತದ ಪ್ರಕಾರ ಜೀವನ ಮಾಡಿಲ್ಲ ಅಂದರೆ ಕಾಲಗಳು ಏನಾಗುತ್ತೋ ನಮ್ಗೆ ಗೊತ್ತಾಗಲ್ಲ. ನಮ್ಮ ಮುಂದಿನ ಕಥೆಗಳು ಏನು ನಮಗೆ ಗೊತ್ತಿಲ್ಲ.
ಒಬ್ಬರೊಬ್ಬರು ನಮಗೆ ನೋಡಕ್ಕೆ ಹೋದ್ರೆ ದೇವರು ಎಲ್ಲ ವಿಧವಾದ ಆಶೀರ್ವಾದ ಕೊಟ್ಟಿದ್ದಾರೆ. ಈಗ ನಾವು ಕುತ್ಕೊಂಡಿರೋದು ದೊಡ್ಡ ಪುಣ್ಯ, ದೊಡ್ಡ ಭಾಗ್ಯವಾದ ವಿಷಯ, ಒಂದು ಬಲವಾದ ವಿಷಯ. ನಮಗೆ ದೇವರು ಜ್ಞಾನ ಕೊಟ್ಟಿದ್ದಾರೆ, ಬುದ್ಧಿ ಕೊಟ್ಟಿದ್ದಾರೆ. ಯಾಕೆ ದೇವರು ನಮ್ಮನ್ನ ಆರಿಸ್ಕೊಂಡು, ಯಾಕೆ ನಾನು ಇಲ್ಲಿ ಕುಳಿಸಿದ್ದಾರೆ, ಯಾತಕ್ಕೋಸ್ಕರ ನಾನು ಇಲ್ಲಿ ಕುಳಿಸಿದ್ದಾರೆ ನಾವು ಯೋಚನೆ ಮಾಡಿದಾಗ, ಸತ್ಯವೇದ ಪ್ರಕಾರ ನಾವು ಜೀವನವನ್ನು ಯೋಚನೆ ಮಾಡಿದಾಗ ನಾವು ಎಷ್ಟೋ ಭಾಗ್ಯವಂತ. ಮುಂದೆ ನಾವು ಏನು ಮಾಡಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡು ಯೇಸು ವಾಕ್ಯದ ಪ್ರಕಾರ ಜೀವನ ಮಾಡಿದ್ರೆ ನಮಗೆ ಬಲವಾದ ಜೀವನ ನಮ್ಮ ಕೈಯಲ್ಲಿ ಸಿಕ್ಕುತ್ತೆ. ಅನೇಕರನ್ನ ನೋಡಿ ನಾವು ಯೋಚನೆ ಪಡ್ತೀವಿ, ಅನೇಕ ಜನಗಳನ್ನ ನೋಡಿ ನಾವು ಆಶ್ಚರ್ಯ ಪಡ್ತೀವಿ. ನೀವು ದೇವರೇ ನನ್ನ ಇವ್ರ ಮುಂದೆ ನೀನು ಎಷ್ಟೊಂದು ಅದ್ಭುತವಾಗಿ ಇಟ್ಟಿದ್ದೆ. ನಾವು ಇಲ್ಲಿ ಕುತ್ಕೊಂಡಿರೋ ನಮ್ಮ ಜೀವನ ಹಿಂದಿನ ಕತೆ ಯೋಚನೆ ಮಾಡಿದ್ರೆ ನಾವೆಲ್ಲೋ ಇದ್ದೀರಿ. ಇಲ್ಲಿ ಕುತ್ಕೊಂಡಿರೋರು ಯಾರು ಸ್ವಲ್ಪ ಒಂದು 20 ವರ್ಷ 30 ವರ್ಷ ಯೋಚನೆ ಮಾಡಿ ನೋಡಿ ನಮ್ಮ ಪಯಣಗಳು ಎಲ್ಲಿತ್ತು, ನಾವು ಎಲ್ಲೆಲ್ಲಿ ಜೀವನ ಮಾಡ್ತಾ ಇದ್ರಿ, ನಾವು ಹೇಗಿದ್ರಿ. ಒಬ್ಬೊಬ್ರು ಕೇಳಿದ್ರೆ ಒಂದೊಂದು ಊರು, ಒಬ್ಬೊಬ್ರು ಕೇಳಿದ್ರೆ ಒಂದೊಂದು ಭಾಷೆ. ಅದು ದೇವರು ನಮ್ಮೆಲ್ಲ ಕರೆದು ಇಲ್ಲಿ ಕೂರಿಸಿದ್ದಾರೆ. ಯಾತಕ್ಕೆ? ನಾವು ಯೂನಿಟಿಯಾಗಿ ದೇವರ ಕೆಲಸ ಮಾಡಬೇಕು. ದೇವರಿಗೆ ರೂಪ ಬೇಕಾಗಿಲ್ಲ, ಅಂದ ಬೇಕಾಗಿಲ್ಲ. ದೇವರಿಗೆ ಬೇಕಾಗಿರೋದು ದೇವರ ವಾಕ್ಯವನ್ನು ಹಿಂಬಾಲಿಸಿಕೊಂಡು ಜೀವನ ಮಾಡೋದೇ ಬೇಕಾಗಿರೋದು. ನಾವೆಲ್ಲ ಒಂದೇ ದೇವರ ಕಣ್ಣಿಗೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡೆ. ಈ ಕತೆ ಮುಖಾಂತರ ನಾನು ನಿಮ್ಗೆ ಏನು ಕೇಳಿದೆ ಅಂದರೆ, ನಾವು ಯೂನಿಟಿಯಾಗಿ ಇರಬೇಕು. ಆ ಕುಟುಂಬದಲ್ಲಿ ಯೂನಿಟಿ ಇಲ್ಲ ಕಾರಣದಿಂದ ಒಂದು ಹೆಂಗಸಿನ ಜೀವನ ವಿಚಿತ್ರವಾಗುತ್ತೆ. ರಿಮೆಂಬರ್ ಸಿಸ್ಟರ್ಸ್, ನಾವು EPSC ಪುಸ್ತಕದಿಂದ ಓದೋಣ. ಇವತ್ತು ನಾವೆಲ್ಲ ಯೋಚನೆ ಮಾಡ್ಕೊಂಡು ಕ್ರಿಸ್ತು ದೇಹದ ಗುರಿ ನಮಗೆ. ಓಕೆ, EPSC 4:11-14 ಓದಬೇಕು. ಓಕೆ, ಅದನ್ನು ಒಂದೊಂದಾಗಿ ಓದೋಣ. ನಾನೇ ಓದ್ತೀನಿ. ಪರಿಶುದ್ಧರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಗೋಸ್ಕರವು, ಸೇವೆ ಕೆಲಸಗೋಸ್ಕರವು, ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗೋದಕ್ಕೋಸ್ಕರವು ಹೇಳುತ್ತೆ. ಇಲ್ಲಿ ಮೇನ್ ಒಂದೇ ಒಂದು ಫಸ್ಟ್ ತಿದ್ದೆ ಹೇಳುತ್ತೆ, ಪರಿಶುದ್ಧರನ್ನು ಯೋಗ್ಯ ಸ್ಥಿತಿಗೆ. ಯಾರು ಪರಿಶುದ್ಧರು? ಯಾರೆಲ್ಲ ಯೇಸು ಸ್ವಾಮಿನ ತಿಳಿದುಕೊಂಡು ಅವ್ರ ರಕ್ತದಿಂದ ಜ್ಞಾನಸ್ಥಾನ, ನಮ್ಮ ನೀರಿನಿಂದ ಜ್ಞಾನಸ್ಥಾನ ತಗೊಂಡು ದೇವರ ವಾಕ್ಯವನ್ನು ಹಿಂಬಾಲಿಸುತ್ತಾರೋ ಅವರನ್ನೇ ಪರಿಶುದ್ಧರು ಅಂತಾರೆ. ನಾವೆಲ್ಲ ಯಾರು? ನಾವೆಲ್ಲ ಪರಿಶುದ್ಧರು. ಅರ್ಥ ಆಯ್ತಾ? ನಾವೆಲ್ಲ ಪರಿಶುದ್ಧರು. ಇದು ಇಲ್ಲಿ ಹೇಳುತ್ತದೆ ಯೋಗ್ಯ ಸ್ಥಿತಿಗೆ. ಅಂದ್ರೆ ನಾವು ಯೋಗ್ಯ ಸ್ಥಿತಿಗೆ ಬರಬೇಕು. ಹೇಗೆ ಯೋಗ್ಯ ಸ್ಥಿತಿಗೆ ನಾವು ಬರೋದು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಓಕೆ, ಯೋಗ್ಯ ಸ್ಥಿತಿಗೆ ನಾವು ಬಂದಾಗ ನಾವೇನಾಗ್ತೀರಿ? ಯೋಗ್ಯ ಸ್ಥಿತಿ ಅಂದ್ರೆ ಏನು? ಉತ್ತಮವಾದ ಅಂದ್ರೆ ಏನು? ಒಳ್ಳೇದಂದ್ರೆ ಏನು? ದೇವರ ವಾಕ್ಯವನ್ನು ಹಿಂಬಾಲಿಸುವುದೇ ಯೋಗ್ಯ ಸ್ಥಿತಿ. ನಾವೆಲ್ಲ ಶಿಷ್ಯರು ಆಗ್ಬಿಟ್ರಿ, ಜ್ಞಾನಸ್ಥಾನ ತಕೊಂಡ್ಬಿಟ್ರಿ, ಮುಂದೇನ್ ಕೆಲಸ ನಮ್ದು? ಮುಂದೇನು ಆಲೋಚನೆ ನಮ್ದು? ಜ್ಞಾನಸ್ಥಾನ ತಗೊಂಡು ನಮ್ಮಣ್ಣ ಜೀವನ ಮಾಡ್ತಾ ಇದ್ರೆ ಆಗುತ್ತಾ? ಖಂಡಿತ ಆಗಲ್ಲ. ಯಾಕಾಗಲ್ಲ? ಪ್ರಾಪಂಚಿಕ ಯೋಚನೆಗಳು ಮತ್ತೆ ಬಂದು ನಮ್ಮ ಮೇಲೆ ಸೇರ್ಕೊಂಡುತ್ತೆ. ಪ್ರಾಪಂಚಿಕ ಯೋಚನೆಗಳು ನಮ್ಮ ಮೇಲೆ ಬರೋದು ಒಳ್ಳೇದೇ, ಕೆಟ್ಟದಲ್ಲ. ಆದರೆ ಕ್ರಿಸ್ತುವಿನ ಪ್ರಕಾರ ನಾವು ಜೀವನ ಇಲ್ಲಿ ಮಾಡಿಲ್ಲ ಅಂದ್ರೆ, ದೇವರ ವಾಕ್ಯದ ಪ್ರಕಾರ ನಾವು ಜೀವನ ಮಾಡಿಲ್ಲ ಅಂದ್ರೆ ನಾವು ಏನಾಗ್ತೀವಿ ಅಂದ್ರೆ ದೇವರಿಗೆ ಬಲವಾಗಿರೋದಕ್ಕೆ ನಾವು ಸಾಧ್ಯ ಇಲ್ಲ. ಲೋಕದ ವಿಷಯಗಳಿಗೆ ನಾವು ಬಲವಾಗಕ್ಕೆ ಈಸಿ ಆಗುತ್ತೆ, ಸುಲಭ ಆಗುತ್ತೆ. ನೀವು ಹೇಳ್ತೀರಾ, ಬ್ರೋ ನಾನು ಕ್ರಿಶ್ಚಿಯನ್ ಆಗ್ಬಿಟ್ಟು ನನ್ನ ಪಾಟ್ ನಾನು ಇದ್ಬಿಟ್ಟು ಕೆಲಸ ಮಾಡ್ಕೊಂಡು ಮನೆಗೆ ಚರ್ಚ್ ಬಂದು ಹೋಗ್ಬಿಟ್ಟು ನಾನು ಕರೆಕ್ಟಾಗಿ ಯೋಗ ಸ್ಥಿತಿಲಿ ಇರ್ತೀನಿ ಅನ್ಕೊಂತೀರಾ? ಆಗಲ್ಲ. ಯಾಕೆ ಆಗಲ್ಲ? ದೇವರ ವಾಕ್ಯವನ್ನು ಹಿಂಬಾಲಿಸ್ಬೇಕು ನಾವು. ದೇವರ ವಾಕ್ಯ ಅಂದ್ರೆ ಏನು? ಪ್ರತಿ ಒಂದು ನಿಮಿಷಕ್ಕೂ, ಪ್ರತಿ ಒಂದು ಗಳಿಗೆಗೂ, ಪ್ರತಿ ಒಂದು ಸೆಕೆಂಡಲ್ಲಿ ನಾವು ದೇವರ ವಾಕ್ಯನ ಹಿಂಬಾಲಿಸೋದನ್ನ ನಾವು ಕಲಿತಾಗಲೇ ಆ ಯೋಗ್ಯ ಸ್ಥಿತಿಗೆ ಬರೋಕ್ಕಾಗುತ್ತೆ. ಆ ಯೋಗ್ಯ ಸ್ಥಿತಿಗೆ ಬಂದಾಗ ನಾವೇನಾಗ್ತೀರಿ? ದೇವರ ಕೆಲಸ ಮಾಮೂಲಿ ಮಾಡ್ತೀರಿ. ಏನ್ ಮಾಡ್ತೀರಿ? ಮಕ್ಕಳನ್ನ ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡ್ತೀರಿ, ಮಧ್ಯಾಹ್ನ ದೇವರ ವಾಕ್ಯ ಸಾರ್ಬೋದು, ಸಾಯಂಕಾಲ ಕೂಟಗಳಲ್ಲಿ ಸೇರ್ಬೋದು, ಕುಟುಂಬದಲ್ಲಿ ಮತ್ತೆ ಸೇರ್ಕೊಂಡು ಪ್ರಾರ್ಥನೆ ಮಾಡ್ಬೋದು. ಈ ತರ ಯೋಗ್ಯ ಸ್ಥಿತಿ ನಮ್ಗೆ ಬಂದಾಗ ದೇವರ ಕೆಲಸ ಮಾಡಕ್ಕೆ ನಾವು ಈಸಿ ಆಗ್ತೀವಿ. ಯಾಕಂದ್ರೆ ನಾವೆಲ್ಲರೂ ಬುದ್ಧಿವಂತರಿದ್ದೀವಿ. ಹೇಗೆ ಬುದ್ಧಿವಂತರು ನಾವು? ನಮ್ಗೆ ನೋಡಕ್ ಹೋದ್ರೆ ಲೈಫ್ ಎಕ್ಸ್ಪೀರಿಯನ್ಸ್ ತುಂಬಾ ಆಗಿರುತ್ತೆ. ಕ್ರಿಸ್ತುಗಳಾದ ನಮ್ಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಆಗಿರ್ತೀವಿ ನಾವು. ಈಗ ನಮ್ಗೆಲ್ಲ ಗೊತ್ತಲ್ಲ,
ಏನ್ರೋ ನೀವು ನನ್ಗೆ ಹೇಳ್ಕೊಡೋದು ಕೂಡ ಕೆಲಸ ಆಗುತ್ತೆ. ಕೆಲಸ ನಮ್ಮ ಮೈಂಡಲ್ಲಿ ಏನು ಬರುತ್ತೆ, ನನಗೆಲ್ಲ ಗೊತ್ತು. ಬೆಳಗ್ಗೆ ನಾನು ಪ್ರಾರ್ಥನೆ ಮಾಡ್ತೀನಿ, ಬೈಬಲ್ ಓದ್ತೀನಿ, ಸತ್ಯ ಹೇಳ್ತೀನಿ, ನಾನು ದೇವ್ರಿಗೆ ಹಂಚ್ಕೊತೀನಿ ಅಂದ್ಬಿಟ್ಟು ತುಂಬ ಇಂಪಾರ್ಟ್ ಆಗಿರ್ತೀನಿ. ಅದೇ ಒಂದು ಸಂಡೇ ಚರ್ಚಿಗೆ ಮಿಸ್ ಆದರೆ ಪರವಾಗಿಲ್ಲ, ಆನ್ಲೈನಲ್ಲಿ ಇದೆ ನೋಡ್ಕೊತೀನಿ. ಈ ಥರ ನಾನು ತುಂಬ ಬುದ್ಧಿವಂತರಾಗಿದ್ದೇನೆ. ಇವತ್ತೊಂದು ಕೂಟಕ್ಕೆ ಬಂದಿರೋದ್ರೆ ಪರವಾಗಿಲ್ಲ, ಏನಾಗುತ್ತೆ, ಏನಾಗಲ್ವಲ್ಲ, ನಾವು ಕುತ್ಕೊಂಡು ಮನೆಯಲ್ಲಿ ಸೇರ್ಕೊಂಡು ಪ್ರೇಯರ್ ಮಾಡ್ಬಿಟ್ರೆ ಆಗೋಯ್ತು. ಈ ಥರ ಕೂಡ ನಾವು ತುಂಬನೇ ಜ್ಞಾನದಲ್ಲಿ ಬೆಳೆದ್ಬಿಟ್ಟಿರ್ತೀವಿ. ಹೇಳೋದೇ ಬೇಡ, ಪರವಾಗಿಲ್ಲ ಬಿಡು ಅನ್ನೋ ಥರ ಜೀವನ ನಮ್ಮದಲ್ಲಿ ಬದಲಾಗಿದೆ. ಅಂದರೆ ಯೋಗ ಸ್ಥಿತಿಗೆ ಬರೋದೇನೆಂದರೆ ದೇವ್ರನ್ನ ಫಸ್ಟ್ ದೇವ್ರ ವಾಕ್ಯನ ಅರ್ಥ ಮಾಡ್ಕೊಂಡು, ಒಂದು ಎರಡನೇದು ದೇವ್ರ ಕೆಲಸ ಅರ್ಥ ಮಾಡಿಕೊಂಡಾಗ ದೇವ್ರ ಕೆಲಸ ಮಾಡೋಕ್ಕೆ ನಮ್ಗೆ ಈಸಿ ಆಗುತ್ತೆ. ದೇವ್ರ ಕೆಲಸ ಈಸಿ ಆದಾಗ ಏನು ಅಭಿವೃದ್ಧಿ ಆಗುತ್ತೆ, ಏನು ಅಭಿವೃದ್ಧಿ ಆಗುತ್ತೆ, ನಮ್ಮ ಮಿನಿಸ್ಟ್ರಿಗಳ ಅಭಿವೃದ್ಧಿ ಆಗುತ್ತೆ. ಅರ್ಥ ಆಯ್ತಾ? ನಾವು ಇದ್ರಲ್ಲಿ ಬಲವಾಗಿದ್ರೆ ನಮ್ಮ ಮಿನಿಸ್ಟ್ರಿಗಳ ಅಭಿವೃದ್ಧಿ ಆಗುತ್ತೆ, ಸಭೆ ಅಭಿವೃದ್ಧಿ ಆಗುತ್ತೆ. ಉದಾಹರಣೆಗೆ ಚಿಕ್ಕ ವಿಷಯ ಕೂಡ ಹೇಳ್ಬೋದು. ನಾನು ಕಾಣಿಕೆ ಕಟ್ಟೋದಂದ್ರೆ ಏನಾಗುತ್ತೆ, ತುಂಬಾ ಜನ ಹೇಳ್ಕೊಂಡ್ಬಿಡ್ತೀವಿ 10% ಕಟ್ಟಬೇಕಾ, ಹೆಂಗ್ ಕಟ್ಟೋದು ಅಂತಾರೆ. 10% ಕಟ್ಟೋದಂತ ಎಲ್ಲಾದ್ರೂ ಹೆಂಗಿರುತ್ತೆ, 1000 ರೂಪಾಯಿ 100 ರೂಪಾಯಿ ಕಟ್ಟಬೇಕು, 900 ರೂಪಾಯಿ ಇದೆ 100 ರೂಪಾಯಿ ಹೋಗ್ಬಿಡ್ತಲ್ಲ ಆಗುತ್ತೆ. ಆಗಿನ ಕಾಲದಲ್ಲಿ 22% ಕಟ್ತಾರಂತೆ. ನೀವು ಬೈಬಲ್ ಸತ್ಯವಾದ ಹೋದ್ರೆ 25% ಕಟ್ತಾರಂತ. ಅವ್ರು ಹಿಂಗೆ ಕಟ್ಟಿರ್ಬೋದು. ಈ ತರ ಬುದ್ಧಿಗೆ ನಾವು ಯೋಚನೆ ಮಾಡ್ತೀವಿ. ತುಂಬಾ ಜನ ಏನ್ ಮಾಡ್ತಿದ್ದಾರೆ, ಸಂಬಳ ಬಂದಿದೆ, ಫಸ್ಟ್ ಎತ್ತಿದೆ, ಕಾಣಿಕೆ ಇಡೋರು ಇದ್ದಾರೆ, ಫಸ್ಟ್ ಎತ್ತಿದ ಖರ್ಚಿಗೆ ಇಡೋರು ಇದ್ದಾರೆ. ಇದರಲ್ಲಿ ಯೋಗ ಸ್ಥಿತಿ ಹೆಂಗ್ ತರೋದಂದ್ರೆ ದೇವರಿಗೆ ನಾನು ಮೊದಲ ಸ್ಥಾನ ಕೊಡಬೇಕು ಅನ್ನೋ ಯೋಚನೆ ನಮ್ಮಲ್ಲಿ ಇತ್ತಂದ್ರೆ ಆಟೋಮೆಟಿಕ್ ನಾವು ಕುಟುಂಬನೂ ಬೆಳೀತದೆ, ಕುಟುಂಬ ಸಭೆನೂ ಬೆಳೀತದೆ, ದೇವರ ರಾಜ್ಯನೂ ಬೆಳೀತದೆ. ಇದು ಮೂರೇ ಮುಖ್ಯ ತಾನೆ. ಅದಕ್ಕೆ ನಾವು ಫಸ್ಟ್ ಯೋಗಿ ಸ್ಥಿತಿಗೆ ಬರೋದಕ್ಕೆ ತಯಾರಾಗಬೇಕು. ಓಕೆ, ಕೆಳಗಡೆ 12 ಆತನು ಕೆಲವರನ್ನು ಅಪೊಸ್ತಲರನ್ನಾಗಿ, ಕೆಲವರನ್ನು ಪ್ರವಾದಿಗಳನ್ನಾಗಿ, ಕೆಲವರನ್ನು ಸುವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿ ಉಪದೇಶಿಸಬೇಕಾಗಿ ಅನುಗ್ರಹಿಸಿದ್ದಾನೆ. ಇಲ್ಲಿ ನೋಡಿದ್ರೆ ಬ್ರದರ್ಸ್, ಇಲ್ಲಿ ಕುತ್ಕೊಂಡಿರೋ ಮಿನಿಸ್ಟ್ರಿಯಲ್ಲಿ ಪ್ರತಿಯೊಬ್ಬರು ಸಭೆಯಲ್ಲಿ ಒಂದಲ್ಲ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ಒಬ್ರು ಬೋಧನೆ ಮಾಡೋದು, ಒಬ್ರು ಹಾಡು ಹೇಳುವುದು, ಒಬ್ರು ಅಶ್ರಿಂಗ್ ಮಾಡೋದು, ಒಬ್ರು ಪಾರ್ಕಿಂಗ್ ಅಲ್ಲಿ ನಿಂತ್ಕೊಳ್ಳೋದು, ಒಬ್ಬೊಬ್ರು ಮಕ್ಕಳನ್ನ ನೋಡ್ಕೊಳ್ಳೋದು. ಇಲ್ಲಿ ಎಲ್ಲರಿಗೂ ದೇವರು ಎಲ್ಲ ವಿಧವಾದ ಕೆಲಸಗಳು ಕೊಟ್ಟಿದ್ದಾರೆ. ಆ ಕೆಲಸನ ನಾನು ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು, ಇದು ಮಾಡೋದ್ರಿಂದ ಏನಾಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಈಗ ನಾನು ಮಕ್ಕಳನ್ನ ಕರ್ಕೊಂಡ್ಬರ್ತೀನಿ, ನನ್ನ ಪಾರ್ಕಿಗೆ ಕೂತ್ಕೊಂಡಿರ್ತೀನಿ, ನೋಡೋರು ಯಾರು, KKC ಇರೋರು, ಅವ್ರಿಗೊಂದು ಅವಕಾಶ ದೇವರು ಕೊಟ್ಟಿದ್ದಾರೆ. ಅದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ಇದು ಯಾರ ಅಭಿವೃದ್ಧಿ, ಯಾರಿಗೆ ಅಭಿವೃದ್ಧಿ ಆಗುತ್ತೆ? ಸಭೆ ಅಭಿವೃದ್ಧಿ ಯೇಸುಗೆ ನಾವು ಮಹಿಮೆ ತೋರ್ಸಕ್ಕೆ ಆಗುತ್ತೆ. ಉದಾಹರಣೆಗೆ ನನಗೊಂದು ಹಾಡು ಹೇಳ್ಬೇಕು ಅನ್ನೋ ಆಸೆ ಇರುತ್ತೆ, ನಾನು ಹಾಡು ಹೇಳ್ಬೇಕು, ಸ್ಟೇಜಲ್ಲಿ ನಿಂತ್ಕೊಬೇಕು ಅಂತ. ನಾನು ಹಾಡು ಹೇಳ್ಬೇಕಂತ ಸುಮ್ಮನೆ ನಿಂತ್ಕೊಂಡಿದ್ರೆ ಆಗುತ್ತಾ? ಪ್ರಯಾಸ ಪಡಬೇಕು, ಪ್ರಯತ್ನ ಪಡಬೇಕು, ಸಿಂಗಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಈ ಥರ ಮಾಡಿದಾಗ ಅಲ್ಲಿ ನಿಂತ್ಕೊಳ್ಳೋಕ್ಕೆ ನನಗೆ ಬಲ ಬರುತ್ತೆ. ಇಲ್ಲ ನಾನು ಹೋಗಿದ್ದೆ ನಿಂತ್ಕೊಂತೀನಿ, ನನಗೆ ಹಾಡು ಕೊಟ್ಬಿಡ್ಬೇಕು ಆಗುತ್ತಾ? ಕೊಡಲ್ಲ. ರಾಗ ಇರಲ್ಲ, ತಾಳ ಇರಲ್ಲ, ಯಾವುದು ಇರಲ್ಲ ಅದರಲ್ಲಿ. ಅರ್ಥ ಆಯ್ತು? ಈ ಥರ ಒಂದು ಪ್ರಾಬ್ಲಮಲ್ಲಿ ನಾವು ಸಿಕ್ಕಾಕೊಂಡಾಗ ನಮಗೆ ಅದು ತೊಂದರೆ ಆಗುತ್ತೆ. ಅಂದರೆ ನಾನು ಏನು ಹೇಳ್ತೀನಿ ಅಂದರೆ, ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಮ್ಮೆಲ್ಲರಿಗೂ, ಯಾವುದೇ ಒಂದು ಕೆಲಸ ಮಾಡಿದ್ರು ಅದು ಸಂಪೂರ್ಣ ಹೃದಯದಿಂದ ದೇವರಿಗೆ ಕೆಲಸ ಮಾಡೋಕ್ಕೆ ನಾವು ತೀರ್ಮಾನ ತೆಗೆದುಕೊಂಡಾಗಲೇ ಆ ಒಂದು ಸಮಯದಲ್ಲೇ ನಾವು ಏನಾಗ್ತೀರಿ, ಬಲ ಹೊಂದಿ ದೇವರ ಕೆಲಸ ಮಾಡೋದಕ್ಕೆ ಬಲಶಾಲಿಗಳಾಗ್ತೀವಿ. ಇದರಿಂದ ಏನಾಗುತ್ತೆ, ಯೇಸು ಸ್ವಾಮಿನ ಮಹಿಮೆ ಪಡಿಸ್ತೀವಿ. ನಾವು ಪಡಿಸ್ತೀರಾ? ಈಗ ನಾವೆಲ್ಲ ಕುತ್ಕೊಬೋದು. ಏನು ಕುತ್ಕೊತಾ ಇದೀವಿ ಅದನ್ನ ಫಸ್ಟ್ ಆಕ್ಷನ್ ಮಾಡಬೇಕು. ಭಾನುವಾರ ಮಾಸ ಬಂದು ಕುತ್ಕೊತೀರ ನಾವು? ಇದೇ ಭಾನುವಾರ ಮಾತ್ರ ದೇವರನ್ನ ಆರಾಧಿಸ್ತಾ ಆಗುತ್ತಾ? ಆಗಲ್ಲ. ಪ್ರತಿದಿನ ದೇವರನ್ನ ಆರಾಧಿಸೋಕ್ಕೆ ನಮ್ಮ ಹೃದಯಗಳನ್ನ ಬಲಪಡಿಸ್ಬೇಕು. ಅದೇ ದೇವರ ಆರಾಧನೆ. ಆಗ್ಲೇ ನಾವು ಯೋಗ್ಯ ಸ್ಥಿತಿಗೆ ಬರೋಕ್ಕೆ ಸಾಧ್ಯ. ಆ ಯೋಗ್ಯ ಸ್ಥಿತಿಗೆ ನಾವು ಬಂದಾಗ ಏನಾಗ್ತೀರಿ? ಯಾರನ್ನ ಮಹಿಮೆ ಪಡಿಸ್ತೀರಿ? ದೇವರ ಮಹಿಮೆ ಪಡಿಸ್ತೀವಿ. ದೇವರ ಮಹಿಮೆ ಪಡಿಸಿದಾಗ ಏನಾಗುತ್ತೆ?
ನಮಗೆ ಸಂತೋಷ ಆಗುತ್ತೆ. ನೋಡಿ, ಇನ್ನೊಂದು ಹೇಳ್ತೀನಿ ನಿಮಗೆ, ನಾವು ಸ್ವಾರ್ಥಿಗಾಗಿ ನಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ರೆ ಆ ಪ್ರಾರ್ಥನೆ ನಮಗೆ ಗೊತ್ತಿರಲ್ಲ, ನಮಗೆ ಇಷ್ಟ ಆಗಲ್ಲ. ಅದೇ ಇನ್ನೊಬ್ಬರಿಗೋಸ್ಕರ ನೀವು ಪ್ರಾರ್ಥನೆ ಮಾಡೋದಕ್ಕೆ ನೀವು ಪ್ರಾರಂಭ ಮಾಡಿ ನೀವು ನೆಮ್ಮದಿಯಿಂದ ಇರ್ತೀವಿ. ಅದರ ಕಾರಣನೇ ವ್ಯತ್ಯಾಸ, ಅದರ ಆಶೀರ್ವಾದನೇ ವ್ಯತ್ಯಾಸ. ಇನ್ನೊಬ್ಬರಿಗೆ ನಾವು ಪ್ರಾರ್ಥನೆ ಮಾಡೋದಲ್ಲ, ಅರ್ಥ ಆಯ್ತರ? ಅದನ್ನ ನಾವು ಕಳಿಬೇಕು. ಇದು ಯಾರು ಹೇಳ್ಕೊಟ್ಟಿದ್ದು? ಇವುಗಳನ್ನ ನಾವು ಬದಲಾಯಿಸ್ಕೊಬೇಕು ನಮ್ಮ ಜೀವನದಲ್ಲಿ. ಯಾತಕ್ಕೆ ಬದಲಾಯಿಸ್ಕೊಬೇಕಂದ್ರೆ ನಾವು ದೇಹವನ್ನು ಬಲಪಡಿಸ್ತೇವೆ. ದೇಹ ಯಾರು? ನಾವೆಲ್ಲ ಅಂಗಗಳಾಗಿದ್ದೀವಿ. ನಾವೆಲ್ಲರೂ ಒಂದೊಂದು ಕೆಲಸದಲ್ಲಿದ್ರು, ಒಂದೊಂದು ಇದ್ರಲ್ಲಿದ್ರು ಅದನ್ನ ಪರಿಪೂರ್ಣವಾಗಿ ಹೃದಯಪೂರ್ವಕವಾಗಿ ಮಾಡಿದಾಗಲೇ ಅದರ ಫಲ ಸಿಕ್ಕೋದು ನಮಗೆ. ಅರ್ಥ ಆಯ್ತಾ? ನಾನು ಯೋಗ ಸ್ಥಿತಿಯಲ್ಲಿ ಇದ್ದೀನ ಅನ್ನೋದನ್ನ ನಾವು ಯೋಚನೆ ಮಾಡೋದು ತುಂಬಾ ತುಂಬಾ ಮುಖ್ಯವಾದ ವಿಷಯ. ಹೀಗೆ ನಾವೆಲ್ಲರೂ ನಂಬಿಕೆಯ ಅನ್ಯೋನ್ಯತೆಯಲ್ಲಿಯೂ ದೇವಕುಮಾರನ ನಾಣ್ಯದಲ್ಲಿಯೂ ಪರಿಪೂರ್ಣ ಮನುಷ್ಯರಾಗುವುದಕ್ಕೆ ಕ್ರಿಸ್ತನ ಪರಿಪೂರ್ಣತೆ ನೀಲಾದ ಪ್ರಯಾಣಕ್ಕೆ ಹುಟ್ಟುವೆವು. ಈಗ ನಮ್ಮ ಜೀವನ ಇಲ್ಲಿ ನೋಡ್ಕೊಳ್ಳಿ, ಕ್ರಿಸ್ತ ಜೀವನ ಅನ್ನೋದೇನು 1 ದಿನ 2 ದಿನ 3 ದಿನ 4 ದಿನ ಇಲ್ಲ. ಎಷ್ಟು ದಿನ? ಜೀವನ ಪರ್ಯಂತ. ನಮ್ಮ ಉಸಿರು ಈ ಭೂಮಿಯಲ್ಲಿ ಇರುವಂತ ಕಾಲವರೆಗೂ. ಈಸಿನಾ? ಸುಲಭನಾ? ಇದು ಸುಲಭ ಕಾಣುತ್ತಾ? ನಮ್ಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ? ಯಾರು 30 ವರ್ಷ ಕ್ರಿಸ್ತರು? ಮಂಜುನಾಥ. ಯಾರು 25 20 10 5 2 1 ನಮ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಖಂಡಿತ ಹೇಳ್ಬೇಕಾದ್ರೆ ನಾವು ಲೇಟಾಗಿ ಬಂದ್ರೂ ನಮ್ಗೆ ಎಕ್ಸ್ಪೀರಿಯನ್ಸ್ ಇದೆ. ಕೆಲಸ ಸಭೆ ಏನಾಗುತ್ತೆ ಅಂದ್ರೆ 10 ಗಂಟೆ ಸ್ಟಾರ್ಟ್ ಆಗಿರುತ್ತೆ, 10:30 10:45 ಬರ್ತಾ ಇರ್ತೀವಿ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಯಾವ ಥರ ವಿಷಯದಲ್ಲಿ ಹೇಳ, ಕೇಳಿದ್ರೆ ಏನೋ ಒಂದು ಹೇಳೋಣ ಬಿಡು, ಕೇಳಿದ್ರೆ ಏನೋ ಒಂದು ಮಾಡೋಣ ಬಿಡು. ಯಾರು ನಮ್ಮನ್ನ ಕೇಳ್ತಾರೆ? ನಾನು ಸಭೆ ನಾಯಕನ, ಸಭೆಯ ಶಿಷ್ಯನಲ್ವಾ? ಬಟ್ ಈಗ ಕೇಳ್ತಾರೆ, ಅದು ಯಾರು ಗೊತ್ತಾ? ದೇವರು. ಅದನ್ನ ಅರ್ಥ ಮಾಡ್ಕೊಬೇಕು. ಒಂದ್ಸರಿ ಏನೋ ಪ್ರಾಬ್ಲಮ್ ಆಗುತ್ತೆ, ಟೆನ್ಷನ್ ಇಲ್ಲ. ಅದನ್ನೇ ಅಭ್ಯಾಸ ಮಾಡ್ಕೊಂಡ್ರೆ ನಾನು ಯೋಗ ಸ್ಥಿತಿಯಲ್ಲಿ ಇದ್ದೀನ ಅನ್ನೋದನ್ನ ಯೋಚನೆ ಮಾಡಬೇಕು. ಅದನ್ನೇ ನಾವು ಮಾಡ್ತಾ ಇದ್ದೇವೆ. ನಾನು ದೇವರ ಮುಂದೆ ಯೋಗ್ಯ ಇದ್ದೀನ. ನಮಗೆಲ್ಲ ಗೊತ್ತು, ಒಂದು ಹಾಡು ಹೇಗಿದೆ, ಯೋಗ್ಯನ ನಾನೆಲ್ಲ ಕೊಡ್ಬೋದು. ಅದು ಹಾಡಕ್ಕೆ ಮಾತ್ರ ಈಸಿ, ನಡ್ಕೊಂಡಾಗ ಕಷ್ಟ. ಹೇಳುತ್ತೆ, ಜೀಸ್ನ ಫಾಲೋ ಮಾಡಿ ನಾವು ಸಾಯೋವರೆಗೂ ನಾವು ಅದು ನೀನಾದ ಹಂಗೆ. ಅದು ಸುಲಭ ಹೆಜ್ಜೆ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಆ ಹೆಜ್ಜೆಗಳನ್ನ ಹಿಡಿದವಾಗ ನಮಗೆ ಯೂನಿಟಿ ತುಂಬ ಇಂಪಾರ್ಟೆಂಟ್. ಯೂನಿಟಿ ಅಂದ್ರೆ ಏನು? ಒಗ್ಗಟ್ಟು ಅಂದ್ರೆ ಯಾವ ಥರ? ಒಬ್ಬರನ್ನೊಬ್ಬರನ್ನ ಕೇಳ್ಕೊಳ್ಳೋದು, ಒಬ್ಬರೊಬ್ಬರನ್ನ ಜೀವನ ಹಂಚ್ಕೊಳ್ಳೋದು. ಇಷ್ಟು ದಿನ ಆಯ್ತು ಜೀವನ ಹಂಚ್ಕೊಂಡು, ದಿನ, ವಾರ, ವರ್ಷ, ತಿಂಗಳು, ವರ್ಷಗಳು. ಅರ್ಥ ಆಯ್ತಾ? ನಾವು ಜೀವನವನ್ನು ಪ್ರತಿದಿನ ಹಂಚ್ಕೊಂಡಿಲ್ಲ ಅಂದರೆ ನಮ್ಮ ಜೀವನ ಬಲವಾಗಿರೋದು. ನಾನು ಹೇಳ್ದಲ್ಲ ಕಥೆಯಲ್ಲಿ, ಆ ತಾಯಿಗೆ ಆ ಒಗ್ಗಟ್ಟಿದ್ದು ಯಾರು ಗೊತ್ತಾ? ಅವರ ಗಂಡನೇ. ಅವ್ರ ಗಂಡ ಹೋಗಿದ್ದೆ, ಅವ್ರಿಗೆ ತಲೆನೇ ಓಡಿಲ್ಲ. ಈ 4 ಮಕ್ಕಳನ್ನ ಹೆಂಗಪ್ಪ ಸಾಕೋದು ನೀವು? ಈ 4 ಮಕ್ಕಳನ್ನ ಹೆಂಗಪ್ಪ ದಾರಿ ಸೇರಿಸಿದ್ದು? ಈ 4 ಮಕ್ಕಳನ್ನ ಹೆಂಗೆ ದಡ ಸೇರಿಸಿದ್ದು ಅಂದಾಗ ಆ ಮಕ್ಕಳ ಜೀವನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಆ ತಾಯಿಗೆ ಇರೋದು. ಆ ಮಗು ಜೀವನ ಏನಾಯ್ತು? ಆ ಹುಡುಗಿ ಜೀವನ ಏನಾಯ್ತು? ಯಾರು ಇಲ್ಲ, ಹಂಗೆ ಕುತ್ಕೊಂಡಿದ್ದಾರೆ. ಅವರು ನೋಡಿದಾಗ ನನಗೆ ಏನು ಹೇಳೋಕ್ಕೂ ಆಗಿಲ್ಲ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನಮ್ಮ ಜೀವನಗಳು ಕೂಡ ಒಬ್ಬೊಬ್ಬೊಬ್ಬರು ಅರ್ಥ ಆಗಿರ್ಬೇಕು. ಬೇರೆ ಗಂಡ ಹೆಂಡತಿಗೆ ಮಾತ್ರ ಅರ್ಥ ಇರ್ಬಾರ್ದು. ನೀವು ದಾರಿ ನಡೆಸೋರಿಗೆ ಅದು ಗೊತ್ತಿರಬೇಕು. ಈ ಬ್ರದರ್ ಜೀವನ ಹಿಂಗಿದೆ, ಇವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ, ಇವ್ರಿಗೋಸ್ಕರ ಸಹಾಯ ಮಾಡೋಣ, ಇವ್ರಿಗೋಸ್ಕರ ದಾರಿ ಯಾವುದೋ ಒಂದು ಸ್ಥಿತಿಗೆ ತಂದು ಕೊಡೋಣ ಅನ್ನೋವಷ್ಟು ಯೋಚನೆ ಒಳಗಡೆ ನಾವಿದ್ದೀರಾ? ತಿಳ್ಕೊಳ್ಳುವಷ್ಟು ಯೋಚನೆಯಲ್ಲಿ ನಾವಿದ್ದೀರಾ? ಅರ್ಥ ಮಾಡಿಕೊಳ್ಳುವಷ್ಟು ಯೋಚನೆಯಲ್ಲಿ ನಾವಿದ್ದೀರಾ?
ಸ್ವಾರ್ಥ ಜೀವನ ಮಾಡಕ್ ಹೋದ್ರೆ ಯುನಿಟಿಯಾಗಿ ನಾವು ದೇವ್ರ ಕೆಲಸ ಮಾಡೋಕ್ಕಾಗಲ್ಲ. ಅದು ಅವ್ರ ಕೆಲಸ ಅವ್ರು ಮಾಡಲಿ, ದೇವ್ರ ಕೆಲಸ ಇವ್ರು ಮಾಡಲಿ. ಕೆಲಸ ಪಾರ್ಕಿಂಗ್ ಅಲ್ಲೂ ಪ್ರಾಬ್ಲಮ್ ಆಗುತ್ತೆ. ಬ್ರದರ್ ಇಲ್ಲಿ ನಿಲ್ಲಿಸ್ಬೇಡಿ, ಅವ್ರು ಬೈತಾರೆ ಅಂದ್ರೆ ಪರವಾಗಿಲ್ಲ ಬ್ರದರ್ 2 ನಿಮಿಷಕ್ಕೆ ಹೋಗ್ಬಿಡ್ತೀನಿ. ಅದು ಪರಿಪೂರ್ಣವಾಗಿದ್ದೆ, ಅದು ಪೂರ್ಣ ವೃದ್ಧಿಯಿಂದ ಇದೆಯಾ? ಇಲ್ಲ. ಬ್ರದರ್ ಹೇಳ್ತಾರೆ, ಒಬ್ಬರು ಅವರ ಅರ್ಶಿಂಗಲ್ಲಿ ಹಾಕಿದ್ದಾರೆ, ನಮ್ಗೆಲ್ಲಾರನ್ನು ಬಿಟ್ಕೊಟ್ಟು ನಮ್ಮ ಗಾಡಿಗಳನ್ನ ನೋಡ್ಕೊಂತಾರೆ. ಅದನ್ನ ನಾವು ಯೋಚನೆ ಮಾಡ್ಬೇಕು, ನನ್ನ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ಸರಿ ಬ್ರದರ್ ರೆಸ್ಪೆಕ್ಟ್ ಮಾಡ್ಬೇಕು. ಹೌದು ನಾನು ಮಾಡ್ತೀನಿ ಬಿಡ್ತೀನಿ, ಸರಿ ಬಿಟ್ಟು ಬರ್ಬೇಕು. ಅದಿಂಗಿದೆ, ಅಲ್ಲಿ ದೇವ್ರು ಮೆಚ್ತಾನೆ. ಇದೇ ಯೋಗ್ಯ ಸ್ಥಿತಿ. ಆಗ ನಮ್ಗೆ ನಾವು ಯೇಸುವಿನ ಪರಿಪೂರ್ಣರಾಗ್ತೀರಿ. ಯೇಸು ಸ್ವಾಮಿ ನಾವು ಪರಿಪೂರ್ಣ ಆಗೋದಕ್ಕೆ ಈಸಿ ಆಗುತ್ತೆ. ಇಲ್ಲಾಂದ್ರೆ ಆಗಲ್ಲ. ಆ ಪರಿಪೂರ್ಣತೆ ನಾವು ಆಗಿಲ್ಲ ಅಂದ್ರೆ ನಾವು ಹೇಗೆ ಯೂನಿಟಿ ಆಗಿರೋಕ್ಕಾಗುತ್ತೆ, ನಾವು ಹೇಗೆ ಒಗ್ಗಟ್ಟಾಗಿ ಇರೋದಕ್ಕಾಗುತ್ತೆ. ಈ ಥರ ಸಣ್ಣ ಸಣ್ಣ ವಿಷಯಗಳಲ್ಲಿ ನಾವು ಒಗ್ಗಟ್ಟಾಗೋದಕ್ಕೆ ಪ್ರಯತ್ನ ಪಡಬೇಕು. ಉದಾಹರಣೆಗೆ ನಿಮ್ಮ ಮನೆಯಲ್ಲೇ ಎತ್ಕೊಳ್ಳಿ, 2 ಹೆಣ್ಮಕ್ಳು ನಾವಿಬ್ರು ಗಂಡ ಅಂತ ನಮ್ಮ ಮನೆಯದೇ ಸ್ಟೋರಿ ಹೇಳ್ತೀನಿ. ನಾನು ಸ್ವಲ್ಪ ಯೂನಿಟಿ ಆಗಿಲ್ಲ ಅಂದ್ರೆ ಯಾರು ಯೂನಿಟ್ ಆಗಿ ಇರೋಕ್ಕಾಗಲ್ಲ. ನನ್ನ ಹೆಂಗಸು ಸ್ವಲ್ಪ ಯೂನಿಟ್ ಆಗಿಲ್ಲ ಅಂದ್ರೆ ಅವ್ರು ಯಾರು ಇರೋಕ್ಕಾಗಲ್ಲ. ನಮ್ಮ ಮಕ್ಕಳು ಅಷ್ಟೇ, ಅವ್ರ ಬೆಳವಣಿಗೆಗಳೇ ಪ್ರಾಪಂಚಿಕವಾಗಿ ಬೆಳೆದು ಪ್ರಾಪಂಚಿಕವಾಗಿ ಜೀವನ ಮಾಡೋಕ್ಕೆ ಆಗುತ್ತೆ. ನಾವು ಪ್ರಾಪಂಚಿಕವಾಗಿ ಜೀವನ ಮಾಡೋದನ್ನ ಬಿಟ್ಟು ದೇವರ ವಾಕ್ಯವನ್ನು ನಾವು ಹಿಂಬಾಲಿಸಿದಾಗ ಆ ಒಂದು ಒಗ್ಗಟ್ಟಿನ ಸ್ವಭಾವ ನಮ್ಮಲ್ಲಿ ಸೃಷ್ಟಿಯಾಗುತ್ತೆ. ಸಿಸ್ಟರ್ಸ್, ಹೇಗೆ ಒಗ್ಗಟ್ಟಾಗೋದು ಅನ್ನೋದನ್ನ ಯೋಚನೆ ಮಾಡೋಣ. ಆ ನಿಜವಾದ ಪ್ರಯಾಣಕ್ಕೆ ನಾವು ಹೇಗೆ ಬರೋದು, ಹೇಗೆ ಬರೋಕ್ಕಾಗುತ್ತೆ? ಆ 1 ವರ್ಷದ ಕ್ರಿಸ್ತು ಶಿಷ್ಯನು 10 ವರ್ಷದ ಶಿಷ್ಯನ ಕೇಳಿದ್ರೆ ಅದು ಅರ್ಥ ಸಿಗ್ತದೆ. ಆ 10 ವರ್ಷದ ಶಿಷ್ಯನು 20 ವರ್ಷ ಶಿಷ್ಯನ ಕೇಳಿದ್ರೆ ಅರ್ಥ ಸಿಗೋದು. ಆ 20 ವರ್ಷ ಶಿಷ್ಯನು 30 ವರ್ಷ ಶಿಷ್ಯನ ಕೇಳಿದ್ರಾಗಲೇ ಅದು ಅರ್ಥ ಆಗುತ್ತೆ. ಅವರು ಸಭೆಯ ಕೂಟದವ್ರನ್ನ ಕೇಳ್ಕೊಂಡ್ರೆ ಅವ್ರಿಗೆ ಅದು ಅರ್ಥ ಆಗುತ್ತೆ. ಟೀಕಿಸಿ ಈ ಥರ ಮಾಡಬೇಕು, ಹಾಡುಗಳನ್ನ ಈ ಥರ ಮಾಡಬೇಕು, ಮೆಸೇಜ್ ಈ ಥರ ಮಾಡಬೇಕು, ಈ ಥರ ಅಶ್ರಿಂಗ್ ಮಾಡಬೇಕು ಅನ್ನೋದು ಒಬ್ಬರಿಗೊಬ್ಬರು ತಗ್ಗಿ ಒಗ್ಗಟ್ಟಾಗಿ ಕೇಳಿಕೊಂಡು ಇದೆಲ್ಲ ದೇವರಿಗೆ ಮಹಿಮೆಯಾಗಿ ಮಾಡಿದಾಗ ಆ ಸಭೆ ಬಲವಾಗಿರುತ್ತೆ. ಆ ಒಂದು ವಿಷಯದಲ್ಲಿ ನಾವು ಬಲವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾವು ತಯಾರಾಗಿದ್ದೀರಾ? ನಾನು ತಯಾರಾಗಿದ್ದೀನಾ? ಎಲ್ಲಿ ಬ್ರೋ ಬೆಳಿಗ್ಗೆ ಸಾಯಂಕಾಲ ಕೆಲಸ ಮಾಡೋದು, ಸಿಕ್ಕೋದು ಒಂದು ಭಾನುವಾರ ಒಂದಿನ ಮಧ್ಯಾಹ್ನ ಬಿರಿಯಾನಿ ಮಾಡಬೇಕು, ಅದು ತಿಂದ್ಬಿಟ್ಟು ಮಲಗಬೇಕು, ಆಮೇಲೆ ಸಾಯಂಕಾಲ TV ನೋಡಬೇಕು, ಆಮೇಲೆ ಮಗುದೈತಿಲ್ಲ ತಿರ್ಗಿ ಬೆಳಿಗ್ಗೆ ಎದ್ದು. ಆ ಯೋಚನೆಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೀರಾ? ಪ್ರತಿಯೊಬ್ಬರು ಮಾಡೋದೇ ಇದು. ಬಟ್ ಆ ಒಂದು ಸಮಯದಲ್ಲಿ ದೇವರ ವಾಕ್ಯನ ನಾವು ಹೆಲ್ಪ್ ಮಾಡೋಕ್ಕೆ ಮುಂದೆ ಬರಬೇಕು. ಈಗ ಕೆಲವು ಇಲ್ಲಿ ಒಂದು ಮೀಟಿಂಗ್ ಇಲ್ಲಿ ನಡೀತದಿಂದ ಆ ಸೆಂಟ್ರಲ್ಲಿ ಎಷ್ಟು ಕೆಲಸ ಇದೆ ಗೊತ್ತಾಗ. ಹಿಂದೆ ಏನ್ ಬ್ರೋ ಪಾರ್ಕಿಂಗ್ ಇಲ್ಲ, ಏನ್ ಬ್ರೋ ಸೌಂಡ್ ಬರುತ್ತೆ, ಏನ್ ಬ್ರೋ AC ಇಲ್ಲ, ಏನ್ ಬ್ರೋ ಗಾಳಿ ಬರೋದಕ್ಕನ್ನ ಅದಿಂದೆ ಪ್ರಯಾಸ ಪಡ್ತಾರಲ್ಲ, ಅವ್ರ ಹತ್ರ ಓಕೆ ಮೊದಲೇ ನಾವೆಲ್ಲ ನಿಮ್ಮದೇ ಬಂದು ಕುತ್ಕೊಳಕ್ಕಾಗದಲ್ವಾ? ಆಗುತ್ತಾ ಇಲ್ವಾ? ಯಾರು ಅಷ್ಟೇ. ಅದ ಒಂದು ಗಾದೆ ಏನಿದೆ, ಮುಳ್ಳು ಕಚ್ಚಿದಂಗೆ ಗೊತ್ತಾದ್ರು ನೋವು ಇದೆ ಅಲ್ವಾ? ಸಿಸ್ಟರ್ಸ್, ಇವತ್ತಿನಿಂದ ನಾನು ಹೇಗಿದ್ದೀನಿ ದೇವರ ಕೆಲಸ ಮಾಡೋದಕ್ಕೆ, ದೇವರ ಮುಂದೆ ನಾನು ಹೇಗಿದ್ದೀನಿ. ಯಾರೋ ನನಗೆ ಹೇಳಿ ಮಾಡ್ಬಿಟ್ರು, ಯಾರೋ ನನ್ನ ಮೆಸೇಜಲ್ಲಿ ಹೇಳ್ಬಿಟ್ರು, ಯಾರೋ ನನ್ನ ರೋಡಲ್ಲಿ ಹೇಳ್ಬಿಟ್ರು, ನಾನು ಬಿಟ್ಬಿಡಿ. ನಾನು ಹೇಗಿದ್ದೀನಿ ದೇವರ ರಾಜ್ಯ ಕಟ್ಟೋದಕ್ಕೆ, ಯೇಸುವಿನ ದೇಹದಲ್ಲಿ ಅಂಗವಾಗಿ ನಾನು ಹೇಗೆ ಕೆಲಸ ಮಾಡ್ತಿದ್ದೀನಿ, ಹೇಗೆ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ನೀವು ಯೋಚನೆ ಮಾಡಿದಾಗಲೇ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ನಿಮ್ಗೆಲ್ಲ ಒಂದು ಹೇಳ್ತೀನಿ ಸಿಸ್ಟರ್ಸ್, ಪ್ರತಿದಿನ ರಾತ್ರಿ ಮಲಗೋಕೆ ಮುಂಚೆ ಇವತ್ತು ನಾನು ದೇವರ ಮುಂದೆ ಹೇಗಿದ್ದೇನೆ ಯೋಚನೆ ಮಾಡಿ, ಅಷ್ಟು ಸಾಕು. ಪ್ರತಿದಿನ ಇದು ಮಾಡಿ. ಅದೇ ನೀವು ದೇವರಿಗೆ ನೀವು ಥ್ಯಾಂಕ್ಸ್ ಹೇಳೋ ಒಂದು ವಿಧಾನ. ನೀವು ಯೋಚನೆ ಮಾಡ್ತೀರಿ ಗೊತ್ತಾ ನಿಮ್ಮ ಬಗ್ಗೆ, ಇವತ್ತು ನಾನು ದೇವರ ಮುಂದೆ, ದೇವರೇ ನಾನು ನಿಮ್ಮ ಮುಂದೆ ಹೇಗಪ್ಪ ಇದ್ದೆ ಅಂದಾಗ ಎಲ್ಲ ಓಡುತ್ತೆ. ನಿಮ್ಮ ಮೆದುಳು ಕಂಪ್ಯೂಟರ್ ಇದೆಲ್ಲ ಅದಕ್ಕನ್ನ 50-60-70% ಫಾಸ್ಟ್ ಅಂತೆ. ಸುಮಾರು 20 ವರ್ಷ ಹಿಂದೆ ನಡೆದ ಒಂದು ಘಟನೆನ ಕೂಡ ಇಮಿಡಿಯೇಟ್ಲಿ ಥಿಂಕ್ ಮಾಡುತ್ತಂತೆ, ಒಂದು ಆಲೋಚನೆ ಮಾಡುತ್ತಂತೆ. ಅರ್ಥ ಆಯ್ತಾ? ನೀವು ಇದರಲ್ಲಿ ಮಗ್ನರಾಗಬೇಡಿ. ಅಂದರೆ ಇದರಲ್ಲಿ ಏನಂತಂದ್ರೆ ರಾತ್ರಿ ಹೊತ್ತು ಯೋಚನೆ ಮಾಡೋದನ್ನ ಒಂದು ಸಾಧಾರಣ ವಿಷಯ ಅನ್ಕೊಂಬೇಡಿ. ರಾತ್ರಿ ಹೊತ್ತು ಮಲಗೋಕ್ಕೂ ಮುಂಚೆ ಪ್ರಾರ್ಥನೆ ಮಾಡಿದ್ಮೇಲೆ ನಾನು ಹೇಗಿದ್ದೀನಿ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡಿ, ನೀವೆಲ್ಲರೂ ಬಲವಾಗ್ತೀರಿ.
ನೀವೆಲ್ಲರೂ ಕ್ರಿಸ್ತ ವಿಷಯದಲ್ಲಿ ಧೈರ್ಯ ತಗೊಳ್ತೀರ. ನೀವೆಲ್ಲರೂ ಯೋಗ ಸ್ಥಿತಿಗೆ ಬರೋದಕ್ಕೆ ತಯಾರಾಗ್ತೀರ. ಯೋಗ ಸ್ಥಿತಿಗೆ ಬಂದ್ರೆ ಸಾಕು. ನಿಮ್ಗೆ ಯಾರು ಹಿಡಿಯೋಕ್ಕಾಗಲ್ಲ. ದೇವ್ರ ಕೆಲಸ ನಿಮ್ಮ ಪಾಠ ನೀವು ಮಾಡ್ಕೊಂಡು ಹೋಗ್ತಾ ಇರ್ತೀರ. ಸಭೆ ಬೆಳೀತಾ ಇರುತ್ತೆ, ದೇಹ ಬೆಳೀತಾ ಇರುತ್ತೆ, ಕುಟುಂಬ ಬೆಳೀತದೆ, ಕುಟುಂಬ ಬೆಳೆಸಿ ಬರುತ್ತೆ. ಕನ್ನಡ ಓದೋದು 14. ನಾವು ಇನ್ನು ಮೇಲೆ ಹೊಂಚು ಹಾಕುವ ವಂಚನೆಗೂ ಮನುಷ್ಯರ ಕಪಟದಿಂದಲೂ ಮೋಸದ ಉಪಾಯ ಮಾಡುವ ತಂತ್ರದಿಂದಲೂ ಬೋಧನೆಯ ಪ್ರತಿಯೊಂದು ಗಾಳಿಯಿಂದಲೂ ಬರೆಯಲ್ಪಟ್ಟು ಅತ್ತಿತ್ತ ನೂಕಲ್ಪಡುವ ಬಾಲಕರಂತೆ ಇರಬಾರದು. ಇಲ್ಲಿ ಎಷ್ಟು ಕ್ಲೀನಾಗಿ ಹೇಳುತ್ತೆ ನೋಡಿ ಅಲ್ವಾ? 10, 12, 30 ಕೂಡ ಹೇಳ್ಬಿಟ್ಟೆ. ಅದೆಲ್ಲ ಟ್ಯಾಲೆಂಟೆಡ್ ದೇವ್ರ ಮುಂದೆ. ನಮಗೆ ಈ ಥರ ಆ ಥರ ಟ್ಯಾಲೆಂಟ್ ಇಲ್ಲ ಅಂತ ಯಾರು ಹೇಳ್ಬಿಡಿ. ಪ್ರತಿಯೊಬ್ಬರಿಗೂ ಒಳ್ಳೆ ಒಂದು ಬುದ್ಧಿ ಇರುತ್ತೆ. ಪ್ರತಿಯೊಬ್ಬರಿಗೂ ದೇವರು ಒಂದೊಂದು ಆಶೀರ್ವಾದ ಮಾಡಿರ್ತಾರೆ. ಅರ್ಥ ಆಯ್ತಲ್ಲ? ಪ್ರತಿಯೊಬ್ಬರಿಗೂ ಒಬ್ರಿಗೆ ಆಡೋ ವಿಧಾನ, ಒಬ್ರಿಗೆ ಅಶ್ರಿಂಗ್ ಮಾಡೋ ವಿಧಾನ, ಒಬ್ರಿಗೆ ಎನ್ಕರೇಜ್ ಮಾಡೋ ವಿಧಾನ, ಒಬ್ರಿಗೆ ಪ್ರಾರ್ಥನೆ ಮಾಡೋ ವಿಧಾನ, ಒಬ್ರು ಸಾಯಂಕಾಲದಲ್ಲಿ ಬ್ರದರ್ಸ್ ಸಿಸ್ಟರ್ಸ್ನ ಕೇಳೋ ಒಂದು ಅನ್ಯೋನ್ಯತೆ ಸೇರೋ ವಿಧಾನ, ಎಲ್ಲರಿಗೂ ಒಂದೊಂದು ಟ್ಯಾಲೆಂಟ್ ದೇವರು ಕೊಟ್ಟಿದ್ದಾರೆ. ಯಾರಿಗೂ ಕೊಟ್ಟಿಲ್ಲ ಅಂತ ಹೇಳಿಲ್ಲ. ನಿಮ್ಮನ್ನ ನೀವು ಯೋಚನೆ ಮಾಡಿದಾಗ ನಿಮ್ಮಲ್ಲಿ ಖಂಡಿತವಾಗಿ ಅದ್ಭುತ ಸಿಗುತ್ತೆ. ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ನನಗೆ ಸಭೆಗೆ ಬಂದಾಗ ಸ್ಟಾರ್ಟಿಂಗಲ್ಲಿ ಜೋಸಫ್ ಕಮ್ಯುನಲ್ ಮಿನಿಸ್ಟ್ರಿ ಇದೆ. ಕಮ್ಯುನಲ್ ಮಿನಿಸ್ಟ್ರಿ ಇದ್ದಾಗ ನನಗೆ ಏನು ಮಾಡೋದು, ನೀನು ಸಾಂಗ್ ಹಿಡಿದ್ಬೋದು. ನನಗೂ ಗೊತ್ತಿಲ್ಲ, ನಾನೇನಪ್ಪ ಸಾಂಗ್ ಹಿಡ್ಬೋದು. ನಾನು ಸಭೆಯಲ್ಲಿ ಈಗ ಹೊಸ ಶಿಷ್ಯ ಏನು 3 ತಿಂಗಳು 4 ತಿಂಗಳಾಗುತ್ತೆ ಮಿನಿಸ್ಟ್ರಿಯಲ್ಲಿ ಹಾಡೋದು. ಯಾಕೆ ನನಗೆ ಗೊತ್ತಿಲ್ಲ. ನನಗೆ ಗೊತ್ತೇ ಇಲ್ಲ. ಫಸ್ಟ್ ಆಫ್ ಆಲ್ ಹಾಡಲೇ ಗೊತ್ತಿಲ್ಲ. ಸಭೆ ಹಾಡಲಿ, ಬೇರೆ ಪಿಕ್ಚರ್ ಹಾಡುಗಳು ಆಡಿ ಆರ್ಕೆಸ್ಟ್ರಲ್ಲಿ ಆಡಿ ಅಭ್ಯಾಸ. ನನಗೆ ಬೇರೆ ಪಿಕ್ಚರ್ ಹಾಡುಗಳೇ ಇಷ್ಟ ಬರ್ತದೆ, ಹಿಂಗಪ್ಪ ಹಾಡೋದು. ಅವಾಗ ನಾನೇನು ಮಾಡಿದೆ, ಆ್ಯಕ್ಚುಲಿ ನನ್ನ ವಾಚ್ ಮಾಡಿದ್ದಾರೆ. ನನ್ನ ಜೊತೆ 3-4 ತಿಂಗಳಿದ್ದಾರೆ. ನಾನು ಆಡೋದು, ದೇವ್ರು ಆಡುವಾಗ ಕೇಳೋದು, ಇದ್ರ ಹೆಂಗೆ ಆಡಬೇಕು ಅಂದ್ಬಿಟ್ಟು ಕೇಳಿದ್ದೀನಿ ತುಂಬ ಸಲ. ನಾನು ಚೆನ್ನಾಗಿ ಜ್ಞಾಪಕ ಇದೆ. ಆ ಸಹೋದರನ ಕೇಳಿದ್ದೀನಿ, ಹಾಡು ಹೆಂಗೆ ಹೇಳೋದು ಬ್ರದರ್, ಸ್ವಲ್ಪ ಹೇಳ್ಕೊಡಿ, ನನಗೆ ಗೊತ್ತಿಲ್ಲ. ಅದೆಲ್ಲ ನಾವು ನೋಡಿದ್ದಾರೆ. ಅವಾಗೇನಾಯ್ತು ಅವಾಗ ನಮಗೆ ಓಕೆ ಏನಾಯ್ತು, ನಮಗೆ ಅಲ್ಲೊಂದು ಎನ್ಕೇಜ್ ಸಿಕ್ತು. ಯಾಕೆ ಈ ವಿಷಯ ನನಗೆ ಹೇಳಿದೆ? ಇದೇ ಥರ ನಾವು ಒಬ್ಬರೊಬ್ಬರು ನಮ್ಮ ಜೀವನ ಹಂಚ್ಕೊಂಡಾಗ ನಮ್ಮ ಟ್ಯಾಲೆಂಟ್ನ ನಮ್ಮ ಪಕ್ಕದಲ್ಲಿ ಅವ್ರು ಹೇಳ್ತಾರೆ, ಗೊತ್ತಾ ನೀನು ಈ ಥರ ಚೆನ್ನಾಗಿ ಆಡ್ತೀನಿ ಹಾಡು. ಅವಾಗ ಶುರು ಮಾಡಿದೆ ನಾನು ಆಡೋದಕ್ಕೆ. ಅವಾಗಿಂದ ನಾನು ದೇವರ ಹಾಡಲ್ಲೇ ಬರೋಕ್ಕೆ ಶುರು ಆಯಿತು. ಅದೇ ಥರನೇ ನಿಮ್ಮಲ್ಲಿ ಯಾವುದೋ ಒಂದು ಟ್ಯಾಲೆಂಟ್ ಇರುತ್ತೆ. ಯಾವಾಗ ನೀವು ನಿಮ್ಮ ಜೀವನವನ್ನು ಹಂಚ್ಕೊತೀರೋ ಒಬ್ರಿಗೊಬ್ರು, ಸಹೋದರ ಸಹೋದರಿಗೆ, ಬ್ರದರ್ಸ್ಗೆ, ಅವಾಗ ನಿಮ್ಮ ಟ್ಯಾಲೆಂಟ್ ಗೊತ್ತಾಗುತ್ತೆ. ಅದನ್ನು ದೇವರ ರಾಜ್ಯಕ್ಕೆ ಉಪಯೋಗ ಮಾಡೋಕ್ಕೆ ಯೋಚನೆ ಮಾಡಿ. ಅರ್ಥ ಆಯ್ತಾ? ಅದನ್ನ ಮುಚ್ಚಿ ಸಮಾಧಿ ಮಾಡಲಿಲ್ಲ. ಕೆಲವು ಜನಕ್ಕೆ ಒಳ್ಳೆ ಅಡಿಗೆ ಮಾಡಕ್ಕೆ ಬರುತ್ತೆ. ಸಹೋದರರಿಗೆ, ಸಿಸ್ಟರ್ಗಳಿಗೆ ಒಳ್ಳೆ ಅಡಿಗೆ ಮಾಡಕ್ಕೆ ಬರುತ್ತೆ. ಕೆಲವು ಜನಕ್ಕೆ ಅಡಿಗೆ ಮಾಡೋಕ್ಕೆ ಬರಲ್ಲ. ಉಪ್ಪಿದ್ರೆ ಖಾರ ಇರಲ್ಲ, ಖಾರ ಇದ್ರೆ ಉಪ್ಪಿರಲ್ಲ, ಹುಳಿ ಇದ್ರೆ ಹುಳಿ ಏನಿರಲ್ಲ, ಕೆಲವು ನೀರೇ ಇರಲ್ಲ ಅದರಲ್ಲಿ. ಹಂಗೆ ಇದಾಗಿರುತ್ತೆ. ಕೇಳಿ ತಿಳ್ಕೊಳ್ಳಿ. ಆ ದೇವ್ರ ವಾಕ್ಯ, ಆ ದೇವರ ವಿಷಯಗಳು ಬೆಳೀತಿದ್ರು. ಪ್ರೇಯರ್ ಮಾಡೋಣ ಸಿಸ್ಟರ್. ಅಲ್ಲಿ ಬರುತ್ತೆ ಅವರಲ್ಲ ಸಿಸ್ಟರ್, ಸಹೋದರಿ. ಫಸ್ಟ್ ಬರೋದು ನಮ್ಗೆ ಏನು ಯೋಚನೆ ಅಲ್ಲಿ, ನಾವೆಲ್ಲ ಬುದ್ಧಿವಂತರು. ಪ್ರೇಯರ್ ಮಾಡೋಣ, ಪ್ರೇಯರ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿ ದೇವರಿಗೆ ನೀವು ಮೈಮೆ ಕೊಟ್ಟಂಗೆ ಆಗುತ್ತೆ. ಬ್ರದರ್ಸ್ಗಳು ನೋಡಿ, ಸಾಯಂಕಾಲದಲ್ಲಿ ಇದೀಬ್ರು ಒಂದು ಸೀರಿಯಲ್ ಬರುತ್ತೆ, ಇದೀಬ್ರು ಒಂದು ಕ್ರಿಕೆಟ್ ಬರುತ್ತೆ, ಇದೀಬ್ರು ಒಂದು ಪಿಕ್ಚರ್ ಬರುತ್ತೆ, ಇದೀಬ್ರು ಸೊಂಟ ಹೊತ್ಕೊಂಡು ಕುತ್ಕೊಂಡು ಟಿವಿ ನೋಡ್ತಾ ಇರ್ಬೋದು. ಒಂದು ಬ್ರದರ್ ಫೋನ್ ಮಾಡಿ, ಹೇಳಿದ್ರು ಫ್ರೀ ಇದ್ದೀರಾ, ಟಿವಿ ಅನ್ನ ಪ್ರೇಯರ್ ಮಾಡಿ. ಪ್ರೇಯರ್ ಮಾಡಿದಾಗ ಏನಾಗುತ್ತೆ, ದೇವ್ರಿಗೆ ಮಹಿಮೆ ಆಗುತ್ತೆ. ಯಾರೋ ಒಬ್ರು ಹೋಗ್ತಾ ಇರ್ತಾರೆ, ನಾನಂತವ್ರು ಕುಡ್ಕೊಂಡು ಆ ಟೈಮ್ ಕುಡ್ಕೊಂಡು ಹೋಗ್ತಾ ಇದ್ದೆ. ಯಾರೋ ಕರೆದ್ರು ನನ್ನ ಸಭೆ ಕರ್ಕೊಂಡ್ಬಿಟ್ರು. ಇದಕ್ಕೆ ದೇವ್ರ ವಾಕ್ಯನ ಇಲ್ಲಿ ನಿಮ್ಗೆ ಉಪದೇಶ ಮಾಡೋದ್ರೆ ಅಥವಾ ನಿಮ್ಮಿಂದ ಯಾರೋ ಒಬ್ರು ಬರ್ಬೋದು ಮುಂದೆ. ಹುಬ್ಳಿ ಚರ್ಚು, ದಾವಣಗೆರೆ ಚರ್ಚು, ಮೈಸೂರು ಚರ್ಚು, KG ಚರ್ಚ್ ಲೀಡ್ ಮಾಡೋರು ಯಾರನ್ನ ಬರ್ಬೋದು. ಮಾಡೋ 1 ನಿಮಿಷ ಕೆಲಸ ಅಷ್ಟೇ. ಒಂದು ಟೀ, ಒಂದು ಪ್ರೇಯರ್, ಒಂದು ಇನ್ವಿಟೇಷನ್ ಅಷ್ಟೇ. ಅವಾಗೇನಾಯ್ತು, ದೇವರ ಸಭೆ, ದೇಹದಲ್ಲಿರುವ ಅಂಗಗಳು ಅವೆಲ್ಲ ಕರೆಕ್ಟಾಗಿದ್ದರೆ ಕರೆಕ್ಟಾಗಿರುತ್ತೆ ಬಾಡಿ.
ಯೇಸು ಸ್ವಾಮಿ ಎಷ್ಟು ಮಹಿಮೆ ಪಡ್ತಾರೆ ಅಲ್ಲಿ, ಎಷ್ಟೊಂದು ಸಂತೋಷ ಪಡ್ತಾರೆ ಆ ಜಾಗದಲ್ಲಿ. ಅದು ಬಿಟ್ಟು ನಾನು ಕ್ರಿಕೆಟ್ ನೋಡ್ತೀನಿ ಬ್ರೋ, 2020 ಯಾರ ತಂತ್ರ ಇದೆಲ್ಲ? ಸೀತಾರಾಮ ಸೀರಿಯಲ್ ಬರ್ತದ ಬ್ರೋ, ಅದು ನೋಡ್ತೀನಿ. ಇದು ಯಾರ ತಂತ್ರ? ಯಾರ ಮಂತ್ರ ಇದೆಲ್ಲ? ಅಲ್ವರ, ಇದು ತಂತ್ರ ಮಂತ್ರದಲ್ಲ ಇದೆಲ್ಲ. ನೋಡೋಣ, ಅದು ಕೂಡ ಬೇಡ ಅಂತಿಲ್ಲ. ಅದಕ್ಕೆ ದೇವ್ರು ಈಗ ಅದಕ್ಕೂ ಈ ಮೊಬೈಲಲ್ಲಿ ಆ್ಯಪ್ಗಳಿದೆ, ಈಗ ಅದರ ನೋಡ್ಬೇಕಂದ್ರೆ ದೇವ್ರ ಕೆಲಸ ಮಾಡ್ಬಿಟ್ಟು ಎಲ್ಲ ಸುಮ್ಮನೆ ಕುತ್ಕೊಂಡಾಗ ಫ್ರೀ ಆದಾಗ ಅದು ಓಪನ್ ಮಾಡಿ ನೋಡ್ಕೊಂಡು ಕುತ್ಕೊಳ್ಳಿ, ಆಗೋಯ್ತು. ಅಡಿಗೆ ಮಾಡಿದಾಗಲೇ ನೋಡಿದ್ರೆ ಟಿವಿ ಹತ್ರ ಕತ್ತಿಂಗಿರುತ್ತೆ, ಅಡಿಗೆ ಎಲ್ಲೆಲ್ಲಿ ಬಿಸಿ ಇಟ್ಕೊಂತಾರ ಗೊತ್ತಾಗ್ತಾ ಇಲ್ಲ. ಮಗಳು ಆಗ್ತಾರೆ, ಕೆಲಸದಿಂದ ಬರ್ತದೆ, ಮತ್ತೆ ಕ್ರಿಕೆಟ್ ನೋಡ್ತಾ ಇರ್ತಾರೆ. ಮಗಳು ಸುಸ್ತಾಗಿ ಬಂದ, ಏನ್ ಜ್ವರದಿಂದ ಬಂದ್ಲ, ಇಲ್ಲ ಓದಿಲ್ಲ, ಇಲ್ಲ ಏನ್ ಸಖಿ ಇದೆಯಾ, ಏನ್ ಬಟ್ಟೆ ಕಿತ್ತೋಗಿದೆ, ಏನು ಅಪ್ಪ ಇದು ನೋಡ್ಕೊಂಡು ಕುತ್ಕೊಂಡಿರ್ತಾನೆ. 2020 ಕರೆಕ್ಟನೇ ಇದು. ಈ ತರ ನಾವು ಅನ್ಯೂನ್ಯತೆ ಇಲ್ಲ ಮನೆಯಲ್ಲೇ ಅಂದ್ರೆ ಮಿನಿಸ್ಟ್ರಿಯಲ್ಲಿ ಅನ್ಯೂನ್ಯತೆ ಇರ್ತೀವಿ, ಮಿನಿಸ್ಟ್ರಿಯಲ್ಲಿ ಅನ್ಯೂನ್ಯತೆ ಇಲ್ಲ, ಸಭೆಯಲ್ಲಿ ಅನ್ಯೂನ್ಯತೆ ಇರ್ತೀವಿ. ಬ್ರೋ ಎಲ್ಲ ಕನ್ನಡ ಮಿನಿಸ್ಟ್ರಿ ಬ್ರೋ, ನಾವೆಲ್ಲ ತಮಿಳು ಮಿನಿಸ್ಟ್ರಿ, ನೀವೆಲ್ಲ ತೆಲುಗು ಮಿನಿಸ್ಟ್ರಿ ಬ್ರೋ. ಇಲ್ಲ, ನಾವೆಲ್ಲ ಒಂದೇ. ಅರ್ಥ ಆಯ್ತಾ? ಆಕ್ಚುಲಿ ನಮ್ಮ ತಾಯಿ ತಮಿಳು, ನಮ್ಮ ತಂದೆ ಕನ್ನಡ, ನಾನೆಲ್ಲ ಮಿಕ್ಸ್. ನಾನು ಓದಿರೋದು ಕನ್ನಡದಿಂದ, ನನಗೆ ಆಕ್ಚುಲಿ ಓದೋದು ಇಷ್ಟ, ಅದಕ್ಕೆ ಕನ್ನಡ ಮಿನಿಸ್ಟ್ರಿಗೆ ಬರ್ತೀನಿ. ನನ್ನ ಗುರಿ ಬೇರೆ ಥರ ಇದೆ. ಪ್ರಾರ್ಥನೆ ಮಾಡಿ, ನಾನು ಒಂದಿನ ಮಿಷನ್ ಟೀಮ್ಗೆ ಹೋಗ್ಬೇಕು ಅಂದ್ಬಿಟ್ಟು ಆಸೆ. ಅರ್ಥ ಆಯ್ತು? ನಾನು ಅಮೂಲ್ ರಾಜ್ ಗೀಟ ಹೇಗೆ ಮಾಡ್ತಾ ಇದ್ದಾರೋ ಅವ್ರ ಪ್ರಕಾರ ನಾನು ಮಾಡಬೇಕು ಅಂದ್ಬಿಟ್ಟು ಆಸೆ ಇದೆ. ಆ ಒಂದು ಆಸೆ ಉದ್ದೇಶದಿಂದ ಕನ್ನಡ ಆಸೆ ಹೆಚ್ಚಾಗಿ ಕಳೀತಾ ಇದೆ. ಈ ತರ ಒಂದು ಮೈಂಡಲ್ಲಿ ನಿಮ್ಮ ಮೈಂಡಲ್ಲಿ ಇರ್ಬೇಕು. ಅಂದ್ರೆ ಮಿನಿಸ್ಟ್ರಿ ಬಿಟ್ಟು ಹೋಗಿ ಊಟ ಮಾಡಿ ನಾನು ಹೇಳ್ತಾ ಇಲ್ಲ, ನಿಮ್ಗೆ ಏನೋ ಒಂದು ಮಾಡ್ಬೇಕು, ದೇವ್ರಿಗೆ ಏನೋ ಒಂದು ಯೋಚನೆ ಮಾಡ್ಬೇಕು. ನೀವು ದೇವರಿಗೆ ಯೋಚನೆ ಮಾಡಿದಾಗ ನಿಮ್ಮ ಜೀವನ ಖಂಡಿತ ಅದ್ಭುತವಾಗಿರುತ್ತೆ, ಸಂತೋಷವಾಗಿರುತ್ತೆ. ಅದನ್ನ ಬಿಟ್ಟು ನಾವು ಪ್ರಾಪಂಚಿಕಕ್ಕೆ ಯೋಚನೆ ಮಾಡ್ಕೊಂಡಿದ್ರೆ ನಾವೆಲ್ಲ ಸಿಕ್ಕಾಕೊಂತೀವಿ. ಆ ನೀಲಾದ ಪಯಣ ಇದೆ ಗೊತ್ತಾ, ಆ ಪಯಣದಲ್ಲಿ ತುಂಬಾನೇ ಎಕ್ಸ್ಪೀರಿಯನ್ಸ್ ಆಗ್ಬಿಡುತ್ತೆ ನಮ್ಮ ಜೀವನ. ಅದಕ್ಕೆ ನಾನು ನಿಮ್ಗೆಲ್ಲ ಹೇಳ್ತೀನಿ, ನೀವೆಲ್ಲ ಎಕ್ಸ್ಪೀರಿಯನ್ಸ್ ಇರುವಂತ ಶಿಷ್ಯಂದಿರು, ನಿಮ್ಗೆ ತುಂಬಾನೇ ಗೊತ್ತಿರುತ್ತೆ, ತುಂಬಾನೇ ಗೊತ್ತಿದೆ ನಿಮ್ಗೆ. ಎಲ್ಲ ವಿಷಯದಲ್ಲಿ ನೀವು ಹೇಗೆ ಬಿದ್ದಿದ್ದೀರಾ, ಮೇಲೆ ಬಂದಿದ್ದೀರಾ, ದೇವ್ರ ಜೊತೆ ಇದ್ದೀರಾ, ದೇವರಲ್ಲಿ ಇದ್ದೀರಾ, ಸಂತೋಷವಾಗಿದ್ದೀರಾ. ನಿಮ್ಮ ಬೆಸ್ಟ್ ಸಿಸ್ಟಮ್ ಅದನ್ನ ನಾವು ಪ್ರಶ್ನೆ ಮಾಡೋದು ಕೆಳಗಡೆ ಹೋಗೋಣ. ಆದರೆ ಪ್ರೀತಿಯಲ್ಲಿ ಸತ್ಯವನ್ನು ಮಾತನಾಡುತ್ತಾ ಎಲ್ಲಾ ವಿಷಯಗಳಲ್ಲಿ ತಲೆಯು ತಾನು ಆಗಿರುವ ಕ್ರಿಸ್ತನಲ್ಲಿ ಬೆಳೆಯಲಿ. ತಾಳ್ಮೆಯಿಂದ ಇರಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಏನ್ ತಾಳ್ಮೆ ಅಂದ್ರೆ? ತಾಳ್ಮೆ ಅಂದ್ರೆ ಏನು? ಈಗ ನನ್ನ ಹತ್ರ ಕುಮಾರ್ ಬ್ರದರ್ ಇಲ್ಲ ಶಿವ ಬ್ರದರ್ ಯಾರೋ ಮಾತಾಡ್ತಾ ಇದ್ದಾಗ ತಾಳ್ಮೆಯಿಂದ ಕೇಳೋಣ. ಕೆಲಸ ಅವ್ರು ಹೇಳ್ದಾಗೆ ನಮ್ಗೆ ತಲೆ ಓಡ್ತಾ ಇರುತ್ತೆ, ನೋಡಿದ್ದೀರಾ? ಆ ಥರ ಆಗುತ್ತೆ ತಾನೆ. ತುಂಬಾ ಒಬ್ಬ ಮಾತು ನಾವು ಕೇಳ್ದಿರಾ ಇದ್ದಾಗ ನಾವು ಹೇಳೋದು ತಟ್ಟಗಳು ಹೋಗ್ತಾನೆ ಇರುತ್ತೆ. ಅದು ಆ ಥರ ಇದ್ರೆ ನಾವು ಆಗಲ್ಲ. ಪ್ರೀತಿಯಿಂದ ಏನು ಹೇಳಿದ್ರು ಅದನ್ನು ಕೇಳಿ, ತಾಳ್ಮೆಯಿಂದ ಆಲೋಚನೆ ಮಾಡಿ, ಸತ್ಯದ ಪ್ರಕಾರ ಜೀವನ ಮಾಡಿ. ಇದು ಮಾಡಿದಾಗಲೇ ನಾವು ಕ್ರಿಸ್ತನ ತಾನಾಗಿ ಬೆಳೀತೀವಿ. ಇದಿದ್ದಿಲ್ಲ ಅಂದ್ರೆ ಏನಾಗುತ್ತೆ? ಬೆಳೆಯಲ್ಲ ನಾವು. ಪ್ರತಿ ಭಾನುವಾರ ಇಲ್ಲಿ ಬರ್ತೀರಪ್ಪ, ಏನ್ ಬರೋದು? ಪ್ರತಿ ಭಾನುವಾರ ನಮ್ಮ ಸಭೆಗೆ ಬರ್ತಾ ಇದ್ದೀವಿ. ಏನ್ ಬರ್ಬೇಕು ನಮ್ಮ ಸಭೆಗೆ? ಪ್ರತಿ ಭಾನುವಾರ ಯಾರು ನಾನು ಇದು ಕಲಿಬೇಕು, ಇದು ಮಾಡಬೇಕು, ಜೀವನದಲ್ಲಿ ಹಂಚ್ಕೊಳ್ಬೇಕು, ಜೀವನದ ಪ್ರಕಾರ ವಾಕ್ಯದ ಪ್ರಕಾರ ಬೆಳಿಬೇಕು ಅಂತ ಇರ್ತಾರೆ. ಇವತ್ತು ಹೊಸದಾಗಿರುತ್ತೆ ಭಾನುವಾರ. ಈ ಭಾನುವಾರ ಹೊಸದು. ಏನೋ ಹೋಗ್ಬೇಕು, ಏನೋ ಬರ್ಬೇಕು, ಏನಕ್ಕೋ ಬರ್ತಾ ಇದ್ದೀನಿ, ಏನಕ್ಕೋ ಹೋಗ್ತಾ ಇದ್ದೀನಿ, ಯಾರೋ ಕರೀತಾ ಇದ್ದಾರೆ ಅಂತ ಬರ್ತಾ ಇದ್ರೆ ತುಂಬಾ ಅಲೆ ಭಾನುವಾರ ಇದೆ. ಗೊತ್ತಾಯ್ತರ? ನಮ್ಮ ಜೀವನ ಅಷ್ಟೇ ಬ್ರದರ್ಸ್ ಸಿಸ್ಟರ್ಸ್. ಎಷ್ಟೋ ಜನಕ್ಕೆ ಈ ಕ್ರಿಸ್ತ ಜೀವನ ಇಲ್ಲ. ಎಷ್ಟೋ ಜನಗಳಿಗೆ ಯೇಸು ಸ್ವಾಮಿನ ಅರ್ಥನೇ ಆಗಿಲ್ಲ. ಎಷ್ಟೋ ಜನಗಳಿಗೆ ಭೂಮಿಯಲ್ಲಿ ಯೇಸುವಿನ ಅರಿದಿರನೇ ಸತ್ತು ಹೋಗ್ತಾರೆ. ಭಾಗ್ಯವಂತರು, ಕೋಟಿ ವರ್ಷಗಳು ಜೀವಿಸುವಂತ ಒಂದು ಸ್ವರ್ಗ ನಮಗೆ ಸಿಕ್ಕಿದೆ. ಇಲ್ಲಿ ನಾವು ಹೋದ್ವಾರ ಕೇಳ್ಕೊಂಡು ದೇವಾಲಯದ ಹೇಳಿದಂಗೆ 10 ವರ್ಷ 20 ವರ್ಷ 30 ವರ್ಷ ಅಷ್ಟೇ ನಾವಲ್ಲ. ಇಲ್ಲಿ
ನಮ್ಮ ತಾತ ಹಿಂದಿನ ತಾತ ಅಷ್ಟೇ ಹೆಸರು ಗೊತ್ತಿರ್ಬೋದು, ಅದಕ್ಕೆ ನನಗೆ ಗೊತ್ತಿಲ್ಲ. ಇದೆಲ್ಲ ಯಾರು ಗೊತ್ತಿದೆ? ದೇವರು ಗೊತ್ತಿದೆ. ಆ ಥರ ಜೀವನ ನಾವು ಅರ್ಥ ಮಾಡಿಕೊಂಡು ಈ ಒಂದು ದಿನ, ಈ ಒಂದು ಗಳಿಗೆ, ಈ ಒಂದು ಸಮಯ, ಈ ಒಂದು ಸೆಕೆಂಡ್ ಪವಿತ್ರವಾದದಲ್ಲಿ ತಿಳ್ಕೊಂಡು ಎಷ್ಟು ಬಲವಾಗಿರ್ತೀರ ನೋಡಿ. ನಿಮ್ಮ ಮಕ್ಕಳು, ನಿಮ್ಗೆಲ್ಲರಿಗೂ ಮಕ್ಕಳಾಗಿದೆ ಅಲ್ವಾ? ನಿಮ್ಮ ಮಗುವಿನ 5 ವರ್ಷ ಜೀವನ ಯೋಚನೆ ಮಾಡಿ. 5 ವರ್ಷ ಇದ್ದಾಗ ಯಾವ ಥರ ಇದ್ರೆ ಯೋಚನೆ ಮಾಡಿ. ಅದೊಂಥರ ಆಗುತ್ತೆ. ಇಲ್ಲ 1 ವಯಸ್ಸು ಮಗು 1 ವರ್ಷ ನೋಡಿ, ನನ್ನ ಮಗಳು 5 ವರ್ಷ ಇದ್ದಾಗ ಯೋಚನೆ ಮಾಡೋದು ನನಗೆ ಏನೇನೋ ಆಗುತ್ತೆ. ಈಗ ನೋಡಿದ್ರೆ ಇವಳ ಅದನ್ನು ಯೋಚನೆ ಮಾಡ್ತೀನಿ. ಅದು ಕಳೆದೋಗುತ್ತೆ, ಹಿಂಗೆ ಕಳೆದೋಗುತ್ತೆ. ನಮ್ಮ ಜೀವನ ಹಿಂಗೆ ಕಳೆದೋಗುತ್ತೆ. ಒಂದಿನ ಮದುವೆಗೆ ಅವ್ರ ಪಾಠ ಹೋಗ್ತಾ ಇರುತ್ತೆ. ನಾವು ಅವಾಗ ಪ್ರತಿ ನಿಮಿಷಕ್ಕೂ, ಪ್ರತಿ ಸೆಕೆಂಡು, ಪ್ರತಿ ಗಳಿಗೆಗೆ ಯಾಕೆ ದೇವ್ರು ಬೇಕಂದ್ರೆ ಕಡೆಯದಾಗ ದೇವರೇ ನಮ್ಮಲ್ಲಿ ನಿಂತ್ಕೊಳ್ಳೋದು. ನಮ್ಮ ಮುಂದೆ ಕಡೆಯದಾಗ ದೇವರೇ ಇರೋದು. ಅರ್ಥ ಆಯ್ತಾ? ಪ್ರೀತಿಯಲ್ಲಿ ಬೆಳೆಯಿರಿ, ಆಗಲೇ ನಮಗೆ ಕಡೆದ ಹೋಗೋಣ. ದೇಹವೆಲ್ಲ ಆತನ ಮುಖಾಂತರ ಪ್ರತಿ ಕೀಲುಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರದರ ಶಕ್ತಿಯ ಪ್ರಕಾರ ಸಹಾಯದೊಂದಿ ಪ್ರೀತಿಯಿಂದ ತನ್ನಲ್ಲಿ ಐಕ್ಯವಾಗಿದ್ದು ಭಕ್ತಿ ವೃದ್ಧಿಯನ್ನು ಹೊಂದಿದೆ. ಗೊತ್ತಾಯ್ತಾ? ಈ ಒಂದು ವಾಕ್ಯಕ್ಕೆ ನಾವು ಇದ್ದೀರಾ? ಏನೇಳುತ್ತೆ ಈ ವಾಕ್ಯ? ಪ್ರೀತಿಯಿಂದ ತನ್ನಲ್ಲಿ ಐಕ್ಯವಾಗಿದ್ದು ಭಕ್ತಿ ವೃದ್ಧಿಯನ್ನು ಹೊಂದುತ್ತದೆ. ಒಂದು ಅಂಗವಾಗಿದ್ದರೆ ನಾವೆಲ್ಲ ಒಂದು ಅಂಗ, ಕೈ ಒಂದಾದ್ರೆ, ಕಾಲು ಒಂದಾದ್ರೆ, ಕಣ್ಣು ಒಂದಾದ್ರೆ, ಮೂಗು ಒಂದಾದ್ರೆ, ಕಿವಿ ಒಂದಾದ್ರೆ, ಆ ಥರ ನಾವೆಲ್ಲ ಒಬ್ಬೊಬ್ರು ಒಂದಾಗಿ, ಅಂದರೆ ನಮಗೆ ಕೊಟ್ಟಿರುವಂಥ ಕೆಲಸ ನಾವು ಗುರುತಿಸಿಕೊಂಡು ಅದನ್ನು ಪ್ರೀತಿಯಿಂದ, ಅನ್ಯತೆಯಿಂದ, ಪರಿಪೂರ್ಣವಾಗಿ ಪೂರ್ತಿ ಹೃದಯದಿಂದ ಮಾಡಿದಾಗ ಇದೆಲ್ಲ ಯೇಸು ಕ್ರಿಸ್ತನ ಬಲವಾಗಿರೋದು ನಾವು ಗೊತ್ತಾಗುತ್ತೆ. ಯಾವಾಗ ಗೊತ್ತಾ? ಈಗ ನನ್ನ ಮಿನಿಸ್ಟ್ರಿ ಒಂದು ಬ್ರದರ್ನ, ಇವಾಗ ನಮ್ಮ ಮಿನಿಸ್ಟ್ರಿ 4 ಬ್ರದರ್ ಇರ್ತಾರೆ, 4 ಸಿಸ್ಟರ್ ಇರ್ತಾರೆ ಇಟ್ಕೊಳ್ಳಿ. ನಾನು ಸಪೋಸ್ ಅವತ್ತು ಮೀಟಿಂಗ್ ನಾನು ಹೋಗಿಲ್ಲ ಅಂದರೆ ನನಗೆ ಗೊತ್ತಿರಬೇಕು, ನನ್ನ ಒಂದು ಬ್ರದರ್ ಕೊಟ್ಟರೆ ಈ ಮೀಟಿಂಗ್ನ ಲೀಡ್ ಮಾಡ್ತಾರೆ, ನನಗೆ ಈ ಕೂಟನ ದಾರಿ ನಡೆಸ್ತಾರೆ. ಆ ಥರ ನಮ್ಮ ಮೇಲೆ ನಂಬಿಕೆ ಇರಬೇಕು. ನಮ್ಮ ಕೂಟಗಳಲ್ಲಿ, ನಮ್ಮ ಮನೆಯಲ್ಲಿ, ಸಭೆಯಲ್ಲಿ ಆ ಒಂದು ವಿಷಯಕ್ಕೆ ನಾನು ತಯಾರಾಗಿದ್ದೀನ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಆ ವಿಷಯದಲ್ಲಿ ನಾನು ಶಕ್ತಿಪ್ರಿಯನಾಗಿದ್ದೀನ ಅನ್ನೋದನ್ನು ಯೋಚನೆ ಮಾಡಬೇಕು. ಸಿಸ್ಟರ್ಸ್, ಪ್ರಪಂಚದಲ್ಲಿ ಎಲ್ಲ ವಿಧವಾದ ಕಷ್ಟ, ಸಂತೋಷ, ದುಃಖ, ನೋವು ಪ್ರತಿ ಮನುಷ್ಯನಿಗಿದೆ. ನನಗಿದು ಬರಲ್ಲ ಬ್ರೋ ಅಂದ್ಬಿಟ್ಟು ನೀವು ಯಾರು ಹೇಳಕ್ಕೆ ಸಾಧ್ಯ ಇಲ್ಲ. ಬ್ರೋ ನನಗಿದು ಬರೋದೇ ಇಲ್ಲ, ಬ್ರೋ ನನಗೆ ಸಂತೋಷ ಸಿಕ್ಕದೇ ಇಲ್ಲ ಅಂದ್ಬಿಟ್ಟು ಯಾರು ಸಾಧ್ಯ ಇಲ್ಲ ಹೇಳಕ್ಕೆ. ಈ ಕಷ್ಟನೇ ಬರೋಲ್ಲ, ಯಾರು ಸಾಧ್ಯ? ಎಲ್ಲ ಇದೆ. ಅದರಲ್ಲೂ ದೇವರ ಪ್ರೀತಿಯನ್ನು ನಡ್ಸ್ಕೊಂಡು ಹೋಗ್ತಿರೋ ಗೊತ್ತಾ? ಅದೇ ತುಂಬಾ ಮುಖ್ಯವಾದ ಒಂದು ವಿಷಯ. ಅವಾಗಲೇ ಈ ಕೈಕಾಲೆಲ್ಲ ಚೆನ್ನಾಗಿದ್ರೆ ಈ ತಲೆನೂ ಚೆನ್ನಾಗಿರುತ್ತೆ, ಈ ದೇಹನೂ ಚೆನ್ನಾಗಿರುತ್ತೆ. ನಿಮ್ಮಲ್ಲಿ ಹೇಗಿರ್ಬೇಕಂದ್ರೆ ದೇವರಿಗೆ ಇದು ಇದೆ. ಈ ಕೈಗೆ ಏಟಾದಾಗ ಏನಾಗುತ್ತೆ? ನೋವಾಗುತ್ತೆ. ಅವಾಗ ಆ ದೇಹಕ್ಕೆ ಏನಾಗುತ್ತೆ? ಇಲ್ಲಿ ನೋವಾಗ್ತಾ ಇದೆ. ದೇವರಿಗೆ ಆ ಥರ ಇದೆ ನಮ್ಮ ಮೇಲೆ. ಇವ್ರು ಯಾಕೆ ಹಿಂಗೆ ಹೋಗ್ತಾ ಇದ್ದಾರೆ? ಯಾಕೆ ಇವ್ರು ಪ್ರಾರ್ಥನೆ ಮಾಡ್ತಾ ಇಲ್ಲ? ಯಾಕೆ ಇವ್ರು ಬೈಬಲ್ ಓದ್ತಾ ಇಲ್ಲ? ಯಾಕೆ ಇವ್ರು ಸತ್ಯವಾದಿ ಹಂಚ್ಕೊಳ್ತಾ ಇಲ್ಲ? ಯಾಕೆ ಇವ್ರು ಕಾಣಿಕೆ ಕಟ್ತಾ ಇಲ್ಲ? ಯಾಕೆ ಇವ್ರು ಕೂಟಗಳಿಗೆ ಬರ್ತಾ ಇಲ್ಲ? ಯಾಕೆ ಇವ್ರು ಕಷ್ಟದಲ್ಲಿದ್ದಾರೆ? ಯಾಕೆ ಇವ್ರು ಸರಿಯಾಗಿ ನಿಂತ್ಕೊಂತ ಇಲ್ಲ ಅಂದ್ಬಿಟ್ಟು ದೇವ್ರಿಗೆ ಯಾವಾಗಲೂ ನಮ್ಮ ಮೇಲೆ ಇದೆ. ಬಟ್ ನಮಗೆ ಆ ದೇಹದ ಮೇಲೆ ಯೋಚನೆ ಇರಬೇಕು. ಅರ್ಥ ಆಯ್ತಾ? ದೇಹಕ್ಕೆ ಯಾವಾಗಲೂ ಇದೆ ನಮ್ಮ ಮೇಲೆ. ಇವಾಗ ಕಾಲ್ಗೆ ಏಟಾದಾಗ ಮನ್ಸು ಕೇಳಲ್ವಾ? ಕಣ್ಣಿಗೆ ಏಟಾದಾಗ ಮನ್ಸು ಕೇಳಲ್ವಾ? ದೇವ್ರಿಗೆ ನಮ್ಮ ಮೇಲೆ ಯಾವಾಗಲೂ ಆ ಒಂದು ಫೀಲಿಂಗ್ಸ್ ಇದೆ, ಆ ಒಂದು ಯೋಚನೆ ಇದೆ. ಆದರೆ ಆ ಕೈಗಿರ್ಬೇಕು, ಇದ್ರ ಮೇಲೆ ಕೆಲಸ ಮಾಡಬೇಕು, ದೇವ್ರ ಮೇಲೆ. ಅರ್ಥ ಆಯ್ತಾ? ನಾವುಗಳು ದೇವ್ರನ್ನ ಹಿಂಬಾಲಿಸ್ಬೇಕು. ಯಾವ ಥರ ಹಿಂಬಾಲಿಸ್ಬೇಕು? ನಮ್ಗೆ ಈಸಿ ಸ್ಟೆಪ್ ಪ್ರತಿದಿನ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಏನು ಮಾಡ್ಬೇಕು? 5 ವಿಷಯಗಳು ಏನು ಮಾಡಿದ್ರೆ ನಾವು ಬಲವಾಗಿರ್ತೀವಿ ನೋಡೋಣ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಇದು 5 ವಿಷಯ ನಾವು ಪ್ರತಿದಿನ ಮಾಡಿದ್ರೆ ದೇವರಲ್ಲಿ ಬಲವಾಗಿರ್ಬೋದು. ಮೊದಲನೇದೇನು? ಪ್ರಾರ್ಥನೆ. 2ನೇದು? ಮೂರನೇದು? ದೇವರ ವಾಕ್ಯ ಹಂಚ್ಕೊಳ್ಳಿ. ಆಮೇಲೆ
ಪಾಪ ಹಾರಿಕೆ. ಕಟ್ತಾ ಇರ್ತೀರ. ಐದನೇದು ನೀವು ಇದ್ರೆ ನಿಮ್ಗೆ ಯಾರು ಕಲಿಸೋರಿಲ್ಲ. ಅರ್ಥ ಆಯ್ತಾ? ಇದನ್ನೇ ನಾನು ಹೇಳಿದ್ದು ನಿಮಗೆ ಮಲಗೋಕೆ ಮುಂಚೆ ಯೋಚನೆ ಮಾಡಿ. ಈ 5 ಇವತ್ತು ಮಾಡೋದನ್ನ ಗೆರೆ ಹಾಕಿ. ಅರ್ಥ ಆಯ್ತಾ? ಇವತ್ತು ನೋಡಿ, 1ನೇ ತಾರೀಕು ನೋಡಿ ಇಲ್ಲ, 2ನೇ ತಾರೀಕು ನೋಡಿ ಇಲ್ಲ, 3ನೇ ತಾರೀಕು ನೋಡಿ ಇಲ್ಲ, 4ನೇ ತಾರೀಕು ನೋಡಿ ಇಲ್ಲ, ವಾರ ಫುಲ್ ಇಲ್ಲ ಅಂದ್ರೆ ನೀವು ಎಲ್ಲೋ ಇದ್ದೀರನ್ನ ಅರ್ಥ. ಎಲ್ಲೋ ತಗಲಾಕೊಂಡಿದ್ದೀರನ್ನ ಅರ್ಥ. ಹೋಗಿ ಹಂಚ್ಕೊಳ್ಳಿ, ಬಿಡುಗಡೆ ಆಗ್ತೀರ. ಮತ್ತೆ ಮಾಡಿ ಅದೇ ಥರ ಗ್ಯಾರಂಟಿ ಮಾಡ್ತೀರ. ಅವಾಗ ಏನಾಗುತ್ತೀರ? ಬಲವಂತೀರ. ಬಲವಂತಾಗ ಏನಾಗುತ್ತೆ? ದೇಹ ಬೆಳೀತದೆ. ಯೇಸು ಕ್ರಿಸ್ತಿಗೆ ಮಹಿಮೆಗಳ ಮಕ್ಕಳಾಗಿ ಜೀವಿಸ್ತಾರೆ. ಆಮೇಲೆ ಥ್ಯಾಂಕ್ ಯು ವೆರಿ ಮಚ್. ಗುಡ್ ಮಾರ್ನಿಂಗ್ ಸಹೋದರ ಮತ್ತು ಸಹೋದರಿಯರೇ. ಈ ಸಮಯ ಅತಿ ಮುಖ್ಯವಾದ ಸಮಯ. ಈ ಸಮಯದಲ್ಲಿ ನಮ್ಮ ಹೃದಯನ ನಾವು ಶಿಲ್ಬೆ ಮೇಲೆ ಕೇಂದ್ರೀಕರಿಸೋಣ. ಒಂದು ವಚನ ನೋಡೋಣ, ಏನು ಹೇಳ್ತಾರೆ ದೇವರು ನಮಗೆ. ಎಫೆಸಿದವರಿಗೆ 2ನೇ ಅಧ್ಯಾಯ 13ರಿಂದ 14. ಎಫೆಸಿದವರಿಗೆ 2ನೇ ಅಧ್ಯಾಯ 13ರಿಂದ 14 ನಾನು ಓದ್ತೀನಿ. ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವಿನ ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರ ಆದಿರಿ. ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತುವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮೀಪಿಸಿದಲ್ಲಿ ವಿಧಿ ರೂಪವಾದ ಆಜ್ಞೆಗಳನ್ನು ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದೋಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು ಕೆಡವಿ ಹಾಕಿದನು. ಎಮೆನ್. ಸಹೋದರ ಮತ್ತು ಸಹೋದರಿಯರೇ, ಈಗಲಾದರೂ ಅಂದರೆ ನಾವು ಹೇಗಿದ್ದೇವೆ? ನಮ್ಮ ಮೊದಲಿನ ಜೀವನ ನಾವು ನೆನೆಸ್ಕೊಳ್ಳುವಾಗ ದೇವರಿಂದ ದೂರವಾಗಿದ್ವಿ. ಯಾಕೆ ಗೊತ್ತಾ? ನಮ್ಮ ಪಾಪಗಳು ದೇವರಿಗೆ ಅಡ್ಡವಾಗಿತ್ತು. ಇವತ್ತು ನಾವು ಇಲ್ಲಿ ಕುಂತಿದ್ದೀವಿ ಅಂದರೆ ಅವರ ರಕ್ತದ ಮುಖಾಂತರ ನಮಗೂ ಮತ್ತು ನಿಮಗೆ, ನಮ್ಮ ಇಲ್ಲಿ ಎಲ್ಲರೂ ಇರೋರಿಗೆ ಅವರು ನಮಗೆ ಸಮಾಧಾನ ಕೊಟ್ಟಿದ್ದಾರೆ. ಇವತ್ತು ನಾವು ಇಲ್ಲಿ ಕುಂತಿದ್ದೀವಿ ಅಂದರೆ ಆ ಸಮಾಧಾನದಲ್ಲಿ ಕುಂತಿದ್ದೇವಾ? ಇವತ್ತು ನಾವು ಯಾವ ವಿಷಯಗಳಲ್ಲಿ ಸಮಾಧಾನ ಹುಡುಕ್ತಾ ಇದ್ದೀವಿ? ಲೋಕದಲ್ಲಿರುವಂಥ ವಸ್ತುಗಳ ಮೇಲೆ ನಾವು ಸಮಾಧಾನ ಹುಡುಕ್ತಾ ಇದ್ದೇವಾ? ಅಥವಾ ದೇವರು ನಮಗೋಸ್ಕರ ರಕ್ತ ಸುರಿಸಿರುವಂಥ ಯೇಸು ಕ್ರಿಸ್ತರ ಮೇಲೆ ನಾವು ಸಮಾಧಾನ ಹುಡುಕ್ತಾ ಇದ್ದೇವಾ ಅಂತ ನಾವು ನಮ್ಮ ಹೃದಯನ ಪರೀಕ್ಷೆ ಮಾಡಿಕೊಳ್ಳುವಾಗ ನಮಗೆ ಯಾವುದು ತೋಚತ್ತೆ. ಅಷ್ಟೇ ಅಲ್ಲ, ದೇವರು ನಮಗೆ ಒಂದು ಆಜ್ಞೆ ಮಾಡಿದ್ರು, ನೀತಿವಂತಿಕೆಯಿಂದ ಇರುವಾಗ ನೀವು ನನ್ನ ಹತ್ರ ಬರಬೇಕು ಅಂತ. ಆ ವಿಧಿನ ಆಜ್ಞೆಗಳನ್ನು ಯೇಸು ಕ್ರಿಸ್ತರು ಕಟ್ ಮಾಡಿ, ಅಂದರೆ ದೇವರಿಗೆ ತುಂಬ ಪರಿಶುದ್ಧವಾಗಿರುವಂಥ ಜನಗಳು ಬೇಕಾಗಿದೆ. ಆದರೆ ನಾವು ಪರಿಶುದ್ಧವಾಗಿರುವಂಥ ಜನಗಳಲ್ಲ, ಪಾಪಿಗಳಾಗಿರುವಂಥ ಜನಗಳಾಗಿದ್ದೀವಿ. ಆ ವಿಧಿನ ದೇವರು ಯೇಸು ಕ್ರಿಸ್ತರು ಅಳಿಸಿದ್ರು, ನಾನು ನಿಮ್ಮನ್ನ ಪ್ರೀತಿ ಮಾಡ್ತೀನಿ ಅಂತ. ಎಲ್ಲಿ? ಆ ಶಿಲುಬೆ ಮೇಲೆ. ಇವತ್ತು ನಾವು ಸಮಾಧಾನ ಎಲ್ಲಿ ಹುಡುಕ್ತಾ ಇದ್ದೀವಿ? ಯೇಸುವಿನಲ್ಲಿ ಸಮಾಧಾನ ಹುಡುಕ್ತಾ ಇದ್ದೇವೆ ನಾವು? ಅವರು ಸುರಿಸಿರುವಂಥ ರಕ್ತದಿಂದ ಇವತ್ತು ನನಗೆ ಸಮಾಧಾನ ಸಿಕ್ಕಿದೆ ಅಂತ ನಾವು ನಂಬ್ತೇವಾ? ನಾವು ನಂಬಲಿಲ್ಲ ಅಂದರೆ ಯೇಸು ಕ್ರಿಸ್ತರು ರಕ್ತ ಸುರಿಸಿದ್ದು ವ್ಯರ್ಥವಾಗುತ್ತೆ. ಇವತ್ತು ನಂಬಿ ನಾವು ಪ್ರತಿದಿನ ಅವರ ಹೆಸರಲ್ಲಿ ನಾವು ಜೀವನ ಮಾಡ್ತಾ ಇದ್ರೆ ಆ ರಕ್ತಕ್ಕೆ ಒಂದು ದೇವರು, ಯೇಸು ಕ್ರಿಸ್ತರು ನಮಗೆ ದೇವ್ರ ಸಂಬಂಧ ತೋರಿಸಿದ ಪ್ರೀತಿ, ನಮಗೆ ಕೃಪೆ ಸಿಗುತ್ತೆ. ಇವತ್ತು ನಾವು ಇಲ್ಲಿ ಕುಂತಿದ್ದೀವಿ, ಪ್ರತಿ ವಾರ ಕಮ್ಯುನಿಯನ್ ತಗೊಳ್ತೀವಿ. ಎಲ್ಲಿ ನಾವು ಕಮ್ಯುನಿಯನ್ ತಗೊಳ್ತಾ ಇದ್ದೀವಿ? ಯಾವ ವಿಷಯದಲ್ಲಿ ನಾವು ಕಮ್ಯುನಿಯನ್ ತಗೊಳ್ತಾ ಇದ್ದೀವಿ? ಯಾಕೆ ನಾವು ಕಮ್ಯುನಿಯನ್ ತಗೊಳ್ತೀವಿ ಅಂತ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಾಗ ಯಾವ ವಿಷಯಗಳೇ ನಮ್ಮನ್ನ ಕಾಡುತ್ತೆ? ಆಮೆನ್. ಇದು ಯೇಸುವಿನ ರಕ್ತವಾಗಿದೆ, ನಾನು ತಗೊಂಡು ಸಮಾಧಾನದಿಂದ ಇರ್ತೇನೆ ಅಂತ ನಾವು ಭಾವಿಸ್ಕೊಂಡು ತಗೊಳ್ತೇವಾ? ಅಥವಾ ಈ ಕ್ಷಣಕ್ಕೆ ನಾನು ತಗೊಂಡು ನಾನು ನೆನೆಸಿ ಸುಮ್ಮನೆ ಬಿಡ್ತೀನ? ನನ್ನ ಹೃದಯನ ಪರೀಕ್ಷೆ ಮಾಡ್ಕೊಳ್ಬೇಕು. ಉದಾಹರಣೆಗೆ ನಾವೆಲ್ಲರೂ ಮೊಬೈಲ್ ತೊಗೊಂಡಿರ್ತೀವಲ್ಲ, 10,000, 20,000, 30,000 ಕೊಟ್ಟು ಆ ಮೊಬೈಲನ್ನು ಆ ಕಂಪ್ನಿಯವ
ಎಲ್ಲ ಆಪ್ಷನ್ಸ್ ಎಲ್ಲ ಯೂಸ್ ಮಾಡೋ ಆಪರೇಟಿವ್ ಕಂಪ್ನಿ ಅವ್ರಿಗೆ ಇತ್ತಂದರೆ ನಾವು ಮೊಬೈಲ್ ತೊಗೊಂಡಿದ್ದು ಏನಾದರೂ ಉಪಯೋಗ ಆಗುತ್ತಾ? ಹಾಗೆ ಯೋಚನೆ ಮಾಡ್ಕೊಳ್ಳಿ, ತೊಗೊಂಡಿದ್ದು ವೇಸ್ಟ್ ಆಗುತ್ತೆ. ಅದೇ ರೀತಿ ಯೇಸು ಕ್ರಿಸ್ತರು ನಮಗೋಸ್ಕರ ರಕ್ತ ಸುರಿಸಿದ್ದಾರೆ, ನಾವು ಸಮಾಧಾನವಾಗಿರಬೇಕು ಅಂತ. ಯೇಸು ಕ್ರಿಸ್ತರು ನಮ್ಮನ್ನ ಆರಿಸ್ಕೊಂಡಿದ್ದಾರೆ, ನಾವು ಅವ್ರ ಥರ ಇರಬೇಕು ಅಂತ. ಅಂದರೆ ನಾವು ಲೋಕದ ಥರ ಇದ್ದರೆ ಹೇಗಾಗುತ್ತೆ? ದೇವರು ಯೇಸು ಕ್ರಿಸ್ತರು ನಮಗೋಸ್ಕರ ಏನು ಯೋಚನೆ ಮಾಡ್ತಾರೆ ಅನಿಸ್ಕೊಳ್ಳಿ. ಸಮಯ ನಮಗೆ ತುಂಬ ಕಮ್ಮಿ ಇದೆ, ಅರ್ಧ ಜೀವನ ನಾವು ಕಳೆದ್ಬಿಟ್ಟಿದ್ದೀವಿ, ಇನ್ನು ಅರ್ಧ ಜೀವನ ಇದೆ. ಸಹೋದರ ಸಹೋದರಿಯರೇ, ದೇವರು ನಮಗೆ ಅವಕಾಶ ಕೊಟ್ಟಿದ್ದಾರೆ ದೇವ್ರ ಜೊತೆ ಸಮಾಧಾನದಲ್ಲಿರುವಾಗ. ಇವತ್ತು ನಾವು ಕಮ್ಯುನಿಯನ್ ಮತ್ತು ಅವರ ರಕ್ತವನ್ನು ಸೂಚಿಸುವ ದ್ರಾಕ್ಷಿರಸ ಮತ್ತು ರೊಟ್ಟಿಯನ್ನು ತಗೊಳ್ಳುವಾಗ ನಾವು ನಿರ್ಧಾರ ಮಾಡೋಣ, ದೇವರೇ ನಾವು ನಿಮ್ಮಲ್ಲಿ ಸಮಾಧಾನವಾಗಿರ್ತೀವಿ, ದೇವರೇ ನಿಮ್ಮಲ್ಲಿ ನಾವು ಒಂದಾಗಿರ್ತೀನಿ ಅಂತ ನಾವು ಕಮ್ಯುನಿಯನ್ ತಗೊಳ್ಳೋಣ. ಕಮ್ಯುನಿಯನ್ಗೋಸ್ಕರ ಮತ್ತು ದ್ರಾಕ್ಷಿರಸಕ್ಕೋಸ್ಕರ ಪ್ರಾರ್ಥನೆ. ಅದ್ಭುತವಾಗಿರುವಂಥ ನನ್ನ ದೇವರೇ, ಮಹೋನ್ನತರೇ, ಸರ್ವಶಕ್ತರೇ, ಅಪ್ಪ ನೀವು ಇವತ್ತು ತಂದೆ ನಮಗೋಸ್ಕರ ನೀವು ಸಮಾಧಾನವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಬಹಳ ಕೃತಜ್ಞತೆ. ದೇವರೇ, ನಮ್ಮಲ್ಲಿ ಇರುವಂಥ ನೀವು ಅಡ್ಡಗೋಡೆಯನ್ನು ತೆಗೆದು ಹಾಕಿ ಅಪ್ಪ ನಿಮ್ಮ ತಂದೆ ಬಳಿ ನಮ್ಮನ್ನ ಸಂಬಂಧ ಬೆಳೆಸಿದ್ದಕ್ಕಾಗಿ ನಿಮಗೆ ಬಹಳ ಸ್ತೋತ್ರ ಆಗಿದೆ. ದೇವರು ನಾವು ಇಲ್ಲಿ ಕುಂತಿದ್ದೀವೋ ಅಂದರೆ ನಿಮ್ಮ ಕೃಪೆ ಕರ್ತಾರೆ ಅಪ್ಪ. ನಿಮ್ಮ ದೇವನ ಸೂಸುವ ತಂದೆ ರೊಟ್ಟೆಯನ್ನು ತಗೊಳ್ಳುವಾಗ, ತಂದೆ ನೀವು ರಕ್ತ ಸೂಸುವ ದ್ರಾಕ್ಷಿರಸನ್ನು ತಗೊಳ್ಳುವಾಗ ಅಪ್ಪ ನಾವು ಒಂದಾಗಿ ತಂದೆ ನಿಮ್ಮಲ್ಲಿ ನಾವು ಸಮಾಧಾನ ಪಡ್ಕೊಳ್ಳೋ ರೀತಿಯಲ್ಲಿ ನಾವು ನೆನೆಸ್ಕೊಳ್ಳುವಾಗ ನಮಗೆ ಕ್ಷಮೆ ಯಾಚನಿಸಿ ಕೊಡಿ ಕರ್ತನೆ ಅಪ್ಪ. ನಿಮಗೆ ಭಾಳ ಸ್ತೋತ್ರ ಹೇಳ್ತೀನಿ. ನನ್ನ ಪಾಪಗಳು, ನನ್ನ ಸಹೋದರ ಪಾಪಗಳನ್ನು ಕ್ಷಮಿಸಿ ತಂದೆ, ನಿಮಗೆ ಮಹಿಮೆ ಉಳ್ಳವರಾಗಿರಲಿಕ್ಕೆ ಸಹಾಯ ಮಾಡ್ತೀರಂತ ಬೇಡಿ ಈ ಚಿಕ್ಕ ಪ್ರಾರ್ಥನೆ ಇದ್ದಾರೆ ಯೇಸುವಿನ ಪ್ರಾರ್ಥನೆ ತಂದೆ. ಕುಂಬಾರನೇ ಕುಂಬಾರನೇ ಸೃಷ್ಟಿಗೆ ಕಾರಣನೇ, ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಿದೆನಿ. ಕುಂಬಾರನೇ ಕುಂಬಾರನೇ ಸೃಷ್ಟಿಗೆ ಕಾರಣನೇ, ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಿದೆನಿ. ಬರಿದಾದ ಪಾತ್ರೆಯುಲ ನನ್ನನ್ನು ತೊರೆಯದೆ, ತುಂಬಿ ತುಳುಕುವ ಪಾತ್ರೆಯಂತೆ ನನ್ನನ್ನು ಮಾಡು ನೀ. ವೇದದಿ ಕಾಣುವ ಪಾತ್ರೆಯಂತೆ ಯೇಸುವ ಹೊಗಳುವೆ, ನನ್ನನ್ನು ಅಂತಹ ಪಾತ್ರೆಯಂತೆ ಬಳಸಿಕೊಳ್ಳು ನೀ. ಕುಂಬಾರನೇ ಕುಂಬಾರನೇ ಸೃಷ್ಟಿಗೆ ಕಾರಣನೇ, ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಿದೆನಿ.
ನಡೆಸು, ಜಜ್ಜಿಸಿ ನನ್ನನು ನಿನಗಾಗಿಯೇ ಸ್ವಾಸ್ಥ್ಯಗೊಳಿಸು ನೀ. ಕುಂಬಾರನೇ ಕುಂಬಾರನೇ, ಸೃಷ್ಟಿಗೆ ಕಾರಣನೇ, ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಿದೆ ನೀ. ಕುಂಬಾರನೇ ಕುಂಬಾರನೇ, ಸೃಷ್ಟಿಗೆ ಕಾರಣನೇ, ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಿದೆ ನೀ. ಮತ್ತೊಮ್ಮೆ ನಿಮಗೆ ತಿರುಗಿ ಮುಂಜಾನೆಯ ನಮಸ್ಕಾರಗಳು ಸಹೋದರ ಸಹೋದರಿಯರೇ ಮತ್ತು ಸ್ನೇಹಿತರೆ. ಈ ದಿನ ದೇವರು ಅದ್ಭುತವಾದ ಸಂದೇಶನ ಕೊಟ್ಟಿದ್ದರು ಪ್ರಕಾಶ್ ಬ್ರದರ್ ಮೂಲಕ. ಅವರಿಗೆ ಇನ್ನೊಮ್ಮೆ ನಾವು ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಅರ್ಪಿಸೋಣ. ಪ್ರಿಯ ಸಹೋದರ ಸಹೋದರಿ, ಈ ದಿನ ನಾನು ವಿಷಯಗಳನ್ನು ಕಲ್ತಿದ್ದೀನಿ. ನೀವು ಅನೇಕ ವಿಷಯಗಳನ್ನು ಕಲ್ತಿದ್ದಾರಂತ ನಾನು ನಂಬ್ತೇನೆ. ಇಷ್ಟೇ ಆಲೋಚನೆಗಳು. ಇಬ್ಬರು ಭಾನುವಾರ ಇದೇ ಆನ್ಲೈನ್ ಸೀರೀಸ್ಗೆ ತಾವೆಲ್ಲರೂ ಸರಿಯಾಗಿ ಸಮಯವಾಗಿ ಬರಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಅದಕ್ಕಾಗಿ ಈ ಕೂಟವನ್ನು ಮುಗಿಸ್ಕಿಂತ ಮುಂಚೆ ಪ್ರಾರ್ಥನೆಯನ್ನು ಮಾಡಿ ನಾವು ಮುಗಿಸೋಣ. ಅಪ್ಪ ತಂದೆ, ಕರ್ತನಾದ ಯೇಸುವೆ ನಿಮಗೆ ಸ್ತೋತ್ರವಾಗಲಿ. ಅಪ್ಪ ತಂದೆ, ಈ ದಿನ ದೇವರು ಒಳ್ಳೆಯ ಸಂದೇಶಕ್ಕೆ ಬಿಟ್ಟಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕವಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅಪ್ಪ ತಂದೆ, ಕರ್ತನೆ, ಈ ದಿನದಲ್ಲಿ ತಂದೆ ನೀವು ಕೊಟ್ಟಿರುವ ಆತ್ಮದ ವಾಕ್ಯಗಳನ್ನು ದೇವರೇ ನಿಜವಾಗ್ಲೂ ಎಷ್ಟೊಂದು ಸಂತೋಷ ಆಗಿದೆ ತಂದೆ. ಪ್ರತಿಯೊಬ್ಬರ ಹೃದಯದಲ್ಲಿ ಬಿದ್ದಂಥ ಈ ವಾಕ್ಯಗಳು ಕೇಳಿದಂಥ ಕಿವಿಗಳನ್ನು ದೇವರೇ ಇದನ್ನು ಹೃದಯದಲ್ಲಿ ಪ್ರಜ್ವಲಗೊಳಿಸುವಂತೆ ದೇವರೇ ಆಶೀರ್ವದಿಸಿ ಅಂತ ನಿಮ್ಮಲ್ಲಿ ಕೇಳ್ತೀನಿ. ಕರ್ತನೆ, ಇದನ್ನು ಬಿಡದೆ ದೇವರೇ ಕಾರ್ಯರೂಪಕ್ಕೆ ತರುವಂತೆ ಎಲ್ಲರ ಆತ್ಮನ ಬಲಪಡಿಸ್ಬೇಕಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಪರಮ ಪಿತನೇ, ಅದ್ಭುತ ಸ್ವರೂಪನೆ ಕರ್ತನಾದ ಯೇಸುವೆ ನಿಮಗೆ ಸ್ತೋತ್ರವನ್ನು ಸಲ್ಲಿಸಿ ಈ ಪ್ರಾರ್ಥನೆ ಕರ್ತನಾದ ಯೇಸುವೆ ನಮ್ಮದಲ್ಲಿ ಬೇಡಿಕೊಳ್ಳುವೆ ತಂದೆ, ಆಮೇನ್. ಈ ಕೂಟವನ್ನು ಮುಕ್ತವಾಯಿತು. ನಾವು